ಡಾಕ್ಟರ್ ಶಮಿತಾ ಮಲ್ನಾಡ್ ನಮ್ಮ ಜೊತೆಗಿದ್ದಾರೆ. ಮೊದಲನೇದಾಗಿ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗ ಅರೆಸ್ಟ್ ಆಗಿರ್ತಕ್ಕಂಥದ್ದು. ಜೈಲಿನಲ್ಲಿ ಇದ್ದಾರೆ ಈಗ. ಸೊ ನೀವು ಕಂಡಂತೆ ದರ್ಶನ್ ಮೆಜೆಸ್ಟಿಕ್ ಸಿನಿಮಾದಿಂದ ನೀವು ಅವ್ರನ್ನ ಬಲ್ಲರು. ಸೊ ಆವತ್ತಿಂದ ಇವತ್ತಿನವರೆಗೂ ದರ್ಶನ್ ನೀವು ಕಂಡಂತೆ ಹೇಗೆ? ದರ್ಶನ್ ಅನ್ನೋರನ್ನ ಬರೀ ದರ್ಶನ್ ತೂಗುದೀಪ ಆಗಿ ಮೊದಲಿಗೆ ಸಿಕ್ಕಿದ್ದು ನನಗೆ. ಆ್ಯಂಡ್ ನೀವು ಹೇಳಿದಾಗೆ ಮೆಜೆಸ್ಟಿಕ್ಕಿಂದ ಆ ಪಯಣ ಶುರುವಾಗಿದ್ದು. ದರ್ಶನ್ ಅವ್ರನ್ನ ನಾನು ಕಂಡ ಹಾಗೆ ಬಹಳ ಅದ್ಭುತವಾದಂಥ ಬಹಳ ಅಪರೂಪದ ವ್ಯಕ್ತಿ. ಒಬ್ಬ ನಾಯಕ ನಟ, ಹಮ್ಮು ಬಿಮ್ಮು ಆ ಥರದ್ದು ಏನೂ ಇಲ್ಲದೆ ಎಲ್ಲರ ಜೊತೆ ತುಂಬಾ ಸರಳವಾಗಿ ಇದ್ದು, ಎಲ್ಲರ ಜೊತೆ ಬೆರೆತ್ಕೊಂಡು ಯಾವಾಗಲೂ ತಮಾಷೆ ನಗ್ನಗ್ತಾ ಇರೋವಂಥವ್ರು. ಜಾಸ್ತಿ ಮಾತಾಡಿರೋದು ನಾನು ನೋಡಿಲ್ಲ. ನಾನು ನೋಡಿದ ಹಾಗೆ ಅವ್ರವ್ರ ಫ್ರೆಂಡ್ಸಲ್ಲಿ ನಾನು ಕೆಲವು ವಿಡಿಯೋಗಳೆಲ್ಲ ನೋಡಿದಾಗ ಗೊತ್ತಾಗುತ್ತೆ ಎಷ್ಟು ಮಾತಾಡ್ತಾ ಇರ್ತಾರೆ, ಎಲ್ಲ ನಗ್ತಾ ಇರ್ತಾರೆ, ಖುಷಿಯಾಗಿ ಡಾನ್ಸ್ ಎಲ್ಲ ಮಾಡ್ತಾ ಇರ್ತಾರೆ ಅಂತ. ನಾನು ನೋಡಿದಾಗೆ ತುಂಬ ಕಮ್ಮಿ ಮಾತು ಇತ್ತು ಅವಾಗ. ಮೆಜೆಸ್ಟಿಕ್ ಟೈಮಲ್ಲಂತೂ ಹೌದಮ್ಮ, ಓಕೆ ಮತ್ತು ತುಂಬ ಚೆನ್ನಾಗಿ ಆಡಿದ್ರಮ್ಮ, ಇಷ್ಟೇ ಮಾತಾಡ್ತಾ ಇದ್ದಿದ್ದು. ಆ ಒಂದು ಜರ್ನಿ ಏನಿದೆ ಅಲ್ಲ, ಒಬ್ಬ ದರ್ಶನ್ ತೂಗುದೀಪ ಆಗಿ ಬಂದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಿ ಹಲವಾರು ಅದ್ಭುತವಾದಂಥ ಸಿನಿಮಾಗಳನ್ನ ಮಾಡಿ ಕೋಟ್ಯಾಂತರ ಜನರನ್ನು ರಂಜಿಸಿ ಲಕ್ಷಾಂತರ ಜನರನ್ನು ಅಭಿಮಾನಿಯಾಗಿ ಪಡೆದುಕೊಂಡು ಇವಾಗಿನ ಯಶಸ್ಸನ್ನು ಏನು ನೋಡ್ತಾ ಇದ್ರಲ್ಲ, ಇಟ್ಸ್ ಅ ಲಾಂಗ್ ವೇ. ಸಿಕ್ಕಾಬಿಟ್ಟೆ ದೊಡ್ಡ ಪಯಣ ಅದು. ಸೊ ಈ ಪಯಣದಲ್ಲಿ ನನಗನ್ಸಿದ್ದು ಅವರು ತುಂಬ ಏನು ಬದಲಾಗಿರಲಿಲ್ಲ. ಅವಾಗಿನ ದರ್ಶನ್ ಹೇಗೆ ಸಿಂಪಲ್ ಆಗಿದ್ರು, ಈಗಲೂ ಹಾಗೆ ಇದ್ದರು. ಈಗಲೂ ಎಲ್ಲನೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸೋರು. ಹೋದರೆ ನಾನು ಜಾಸ್ತಿ ಅವ್ರನ್ನ ಮೀಟ್ ಮಾಡ್ತಾನೆ ಇರಲಿಲ್ಲ. ಆವಾಗ ಸಿನಿಮಾಗಳಲ್ಲಿ ಹಾಡುಗಳನ್ನ ಕೇಳಕ್ಕೆ ಬರೋರು, ಅಶ್ವಿನಿ ಸ್ಟುಡಿಯೋಗೆ ಹಾಡು ಕೇಳಕ್ಕೆ ಬರೋರು, ಅದು ಆ ಥರ ಭೇಟಿ ಆಗ್ತಿದ್ದು. ಬಿಟ್ಟರೆ ಆಡಿಯೋ ರಿಲೀಸಲ್ಲಿ 100 ಡೇಸ್ ಫಂಕ್ಷನ್ನು ಈ ಥರದ್ರಲ್ಲಿ ಬಿಟ್ಟರೆ ಅವ್ರು ಹುಟ್ಟಿದ ಹಬ್ಬಕ್ಕೆ ಹೋಗಿ ವಿಶ್ ಮಾಡೋವಂಥ ಒಂದು ಸಂಪ್ರದಾಯ ಒಂದು 10 ವರ್ಷದಿಂದ ಪ್ರಾರಂಭ ಆಗಿತ್ತು, ಸಾರಥಿ ಟೈಮಿಂದ. ನೀವು ಫಸ್ಟ್ ದರ್ಶನ್ ಅವ್ರನ್ನ ಮೀಟ್ ಮಾಡಿದ್ದಲ್ಲಿ ಯಾವ ಒಂದು ಸಿನಿಮಾ ಸಂದರ್ಭದಲ್ಲಿ? ಹೆಂಗೆ? ಮೆಜೆಸ್ಟಿಕ್ ಸಿನಿಮಾದಲ್ಲೇ ಮೀಟ್ ಮಾಡಿದ್ದು. ಮೆಜೆಸ್ಟಿಕ್ಕಲ್ಲೇ, ಐ ಮೀನ್ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಸಾಧು ಅವರು ಅದ್ರ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದರು. ನಾನು ಅವಾಗ ನನ್ನ ಅರ್ಲಿ ಟೈಮ್ ಅದು. ನಾನು ಮತ್ತು ಹೇಮಂತ್, ಸಿಂಗರ್ ಹೇಮಂತ್ ಇಬ್ಬರೂ ಇದು ಟ್ರ್ಯಾಕ್ ಹಾಡಕ್ಕೆ ಹೋಗಿದ್ವಿ ಅಶ್ವಿನಿ ಸ್ಟುಡಿಯೋಗೆ. ಇಬ್ಬರು ಹಾಡಿದ್ವಿ. ಹಾಡಾದ್ಮೇಲೆ ಐ ಥಿಂಕ್ ಹಾಡಕ್ಕೆ ಮುಂಚೆ ಬಂದರು ಅನಿಸುತ್ತೆ ಅವ್ರು, ಇದು ಹೊಸ ಸಿನಿಮಾ ಅಂತ ಹೇಳಿದ್ರು. ಯಾರಂತ ಗೊತ್ತಿರಲಿಲ್ಲ. ಅದಾದಮೇಲೆ ಒಳಗಡೆ ಬಂದರು. ಚಿಕ್ಕದ ಸ್ಟುಡಿಯೋ ಅದು. ಒಳಗೆ ಬಂದ ಕೂಡಲೇ ಇವರೇ ಹೀರೋ, ಸಿನಿಮಾದ ಹೀರೋ ಅಂತಂದರು. ಅಷ್ಟೇ, ದರ್ಶನ್ ಅಂತ ಅಷ್ಟೇ ಹೇಳಿದ್ರಲ್ವ, ನಮಗೆ ಯಾರಂತ ಗೊತ್ತಿರಲಿಲ್ಲ. ಓಕೆ ಓಕೆ ಆಯಿತು, ಓಕೆ ಆಲ್ ದ ಬೆಸ್ಟ್ ಸರ್, ಇಷ್ಟೇ ಮಾತಾಡಿದ್ದು ನಾವು. ಮತ್ತು ನಾನು ಹಾಡು ಹೇಳಕ್ಕೆ ಹೋದೆ. ಒಟ್ಟಿಗೆ ತೊಗೊಂಡಿದ್ದು, ನಾನು ಹಿಮ್ಮತ್ ಒಟ್ಟಿಗೆ ಹಾಡಿದ್ವಿ. ಒಟ್ಟಿಗೆ ಹಾಡಿದ್ವಿ. ಹಾಡೋ ಟೈಮಲ್ಲಿ ಅವ್ರು ಇರಲಿಲ್ಲ, ಮತ್ತೆ ಹೊರಗಡೆ ಹೊರಟೋಗಿದ್ರು. ಮತ್ತು ನಾನು ಹಾಡಿಲ್ಲ ಆದಮೇಲೆ ಒಳಗಡೆ ಬಂದಾಗ ಇವರು ಹೀರೋ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಗೊತ್ತಾ, ಅವರೆಲ್ಲ ಡಾಕ್ಟ್ರೇ ಅಂತ ಕರೆಯೋದು. ಇವರು ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ಡಾಕ್ಟ್ರೇ. ಹೌದಾ, ಅವಾಗ ನನಗೆ ಆಶ್ಚರ್ಯ ಆಯಿತು. ಒಂದು ಅವ್ರನ್ನೆಲ್ಲ ನಾವು ಚಿಕ್ಕಂದಿಂದ ನೋಡಿ ತುಂಬ ಮೆಚ್ಚಿ ಇಷ್ಟಪಟ್ಟಂಥ ನಟರಲ್ವ, ವಿಲನ್ ಅವರೆಲ್ಲ. ಸೊ ತೂಗುದೀಪ ಶ್ರೀನಿವಾಸ್ ಅವ್ರ ಮಗ ನಾವು ವೆರಿ ನೈಸ್. ಯಾಕೆಂದರೆ ವಿಲನ್ ಮಗ ಹೀರೋ ಆಗಿದ್ದಾರಲ್ವ ಅನ್ನೋದು ಕಮ್ಮಿ ಅಲ್ವಾ, ಆ ಥರ ವಿಲನ್ ಮಕ್ಕಳೆಲ್ಲ ಹೀರೋ ಆಗಿರೋದು ಕಮ್ಮಿನೇ. ಸೊ ನಂಗೆ ಖುಷಿ ಆಯಿತು. ಆಮೇಲೆ ಮತ್ತೆ ಅವರು ಸಾಂಗ್ ಕೇಳಕ್ಕೆ ಒಳಗೆ ಬಂದರು. ಒಳಗೆ ಬಂದಾಗ ಸಾಂಗ್ ಪ್ಲೇ ಮಾಡಿದ್ರು. ಚೆನ್ನಾಗಿ ಹಾಡಿದ್ದೀರಾ ಅಂತ ಇಬ್ರಿಗೂ ಅಪ್ರಿಷಿಯೇಟ್ ಮಾಡಿದ್ರು. ಅಷ್ಟೇ, ಆಲ್ ದ ಬೆಸ್ಟ್ ಸರ್, ನೀವು ತೂಗುದೀಪ್ ಶ್ರೀನಿವಾಸ್ ಅವ್ರ ಮಗ ಅನ್ಕೋದಾಗ ಖುಷಿ ಆಯಿತು. ಅಷ್ಟೇ ಆಗಿತ್ತು ಮೊದಲನೇ ಭೇಟಿ. ನೀವೇ ಹೇಳ್ದಂಗೆ ಒಬ್ಬ ವಿಲನ್ ಮಗ ನಾಯಕ ನಟರಾಗಿದ್ದು ತುಂಬ ಕಡಿಮೆ. ಅಂದರೆ ತುಂಬ ಸಾಕಷ್ಟು ಸ್ಟ್ರಗಲ್ ಮಾಡಿ ಈ ಮಟ್ಟಕ್ಕೆ ಬಂದಿದ್ದರು. ಬಟ್ ಈ ಸಂದರ್ಭದಲ್ಲಿ ಅವರಿಗೆ ಈ ಥರ ಒಂದು ಘಟನೆ ಆಗಿರೋದು ನಿಮಗೆ ಏನು ಅನಿಸುತ್ತೆ ಓವರಾಲ್ ಆಗಿ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ? ತುಂಬ ಬೇಜಾರಾಗುತ್ತೆ. ಒಬ್ಬ ಅಭಿಮಾನಿಯಾಗಿ ಬೇಜಾರು ಮತ್ತು ಒಂಥರ ಅದು ಹೇಳ್ಕೊಳಕ್ಕಾಗದೇ ಇರೋವಂಥ ಒಂದು ನೋವು, ಸಂಕಟ ಅದು. ಮೊದಲಿಗೆ ಗೊತ್ತಾದಾಗ ಅದು ಅದು ಹೆಂಗೆ ಅಂತಲೇ ಶಾಕ್. ಅದು ಎಲ್ರಿಗೂ ಆಗಿರುತ್ತೆ ಬಿಡಿ, ನಿಮಗೂ ಆಗಿರುತ್ತೆ, ಎಲ್ಲರಿಗೂ ಶಾಕೆ ಅದು. ಸೊ ನನಗೂ ಅದೇ ಥರನೇ ಭಾಳನೇ ಇದು ನಂಬಕ್ಕೆ ಆಗ್ತಾಯಿಲ್ಲ, ಏನಾಗ್ತಿದೆ ಅಂತ. ಸೊ ಆ ಟಿ ವಿನ ಆಫೇ ಮಾಡಿಲ್ಲ. ಆ್ಯಂಡ್ ನಮ್ದು ಅವತ್ತು ರೆಕಾರ್ಡಿಂಗ್ ಇತ್ತು.
ನನಗೆ ಗೊತ್ತಿರಲಿಲ್ಲ. ಹೋದಾಗ ಅವ್ರು ಹೇಳಿದ್ರು, ಹಿಂಗೆ ಗೊತ್ತಾಯ್ತಾ ಈ ಥರ. ಏನು ಹೇಳ್ತಾ ಇದ್ದೀರಾ? ಬಿಕಾಸ್ ಅವ್ರು ಎಲ್ಲರಿಗೂ ಗೊತ್ತು ದರ್ಶನ್ ಕಂಡ್ರೆ ಸಿಕ್ಕಾಬಟ್ಟೆ ಪ್ರೀತಿ, ತುಂಬ ಇಷ್ಟ ಅಂತ. ಹಾಂ, ಅವರೆಲ್ಲ ರೇಗಿಸ್ತಾ ಇದ್ದಾರೆ ಅಂತ ಅಂದ್ಕೊಂಬಿಟ್ಟೆ ನಾನು. ಏನೋ ಅವ್ರು ಯಾವಾಗಲೂ ಹಂಗೆ ನಿಮ್ದು ಹೇಳ್ತಾರಲ್ವ, ನಿಮ್ದು ಅವ್ರ ಸಿನಿಮಾ ಏನು ರೀ ಅಂತ, ಆ ಥರನೇ. ಏನು ತಮಾಷೆ ಮಾಡಬೇಡಿ, ಏನು ಹೇಳ್ತಾ ಇದ್ದೀರಾ ಅಂತ. ಇಲ್ಲ ಟಿ ವಿ ನೋಡಿಬೇಕಂದ್ರೆ ಅಂತ. ಅದು ಪಕ್ಕದಲ್ಲಿ ಡಬ್ಬಿಂಗ್ ಸ್ಟುಡಿಯೋದು, ಥಿಯೇಟ್ರದ್ದು ಟಿ ವಿ ಹಾಕಿದ್ವಿ. ಟಿ ವಿನಲ್ಲಿ ನೋಡ್ಬಿಟ್ಟು ನನಗೆ ಏನಾಗ್ತಿದೆ ಇದು, ಏನೋ ನಾವು ಅವತ್ತು ರೆಕಾರ್ಡಿಂಗ್ ಕ್ಯಾನ್ಸಲ್ ಮಾಡಿದ್ವಿ. ನಾವು ರೆಕಾರ್ಡಿಂಗ್ ಮಾಡಲಿಲ್ಲ. ಬಿಕಾಸ್ ನೋ ಒನ್ ಈಸ್ ರೈಟ್, ನೋ ಒನ್ ಈಸ್ ಅದನ್ನು ಆಗ್ತಲ್ಲ. ಹಾಡೋದು ಹೆಂಗೆ ಆಡೋಕ್ಕಾಗತ್ತೆ? ಅವ್ರಿಗೆ ಒಬ್ಬರು ಫ್ಲೂಟಿಸ್ಟ್ ಬಂದಿದ್ದಾರೆ. ನಾನು ಹೇಳಿದೆ, ಸರ್ ದಯವಿಟ್ಟು ಇವತ್ತು ಬೇಡ, ನಾಳೆನೋ ನಾಡ್ದು ನಾನು ಒಂದು 2 days ಬಿಟ್ಕೊಂಡು ಮಾಡೋಣ. ಅಲ್ಲೇ ಕೂತ್ಕೊಂಡು ಬರೀ ಟಿ ವಿ ನೋಡಿರೋದನ್ನೇ, ಲೈವ್ ಬರ್ತಾ ಇತ್ತಲ್ಲ, ಎಲ್ಲ ತೋರಿಸ್ತಾ ಇದ್ರಲ್ಲ ಟಿ ವಿಗಳಲ್ಲಿ, ಬರ್ತಾ ಇದ್ದಿದ್ರೆ ಎಲ್ಲ ಚಾನಲ್ ಚೇಂಜ್ ಮಾಡೋದು, ಇಲ್ಲೇನು ಬರ್ತದೆ ಅಲ್ಲೇನು ಬರ್ತದೆ, ಏನಾಗ್ತದೆ ಏನು ಅಂತ. ಸೊ ಅಷ್ಟರ ಮಟ್ಟಿಗೆ ಶಾಕ್ ಆಗಿತ್ತು ಅವತ್ತು. ಫೋನ್ ಮಾಡಿದ್ರೆ, ಯಾಕಂದರೆ ದರ್ಶನ್ ಅವ್ರಿಗಿಂತ ನಿಮಗೆ ವಿಜಯಲಕ್ಷ್ಮಿ ಅವ್ರು ತುಂಬ ಕ್ಲೋಸು. ಅವ್ರಿಗೇನು ಫೋನ್ ಮಾಡಿ ಕೇಳಿದ್ರ, ಅಥವಾ ದರ್ಶನ್ ಅವ್ರ ಸರ್ಕಲಲ್ಲಿ ಯಾರಾದರೂ ಪರಿಚಯ ಇದ್ರೆ ಅವ್ರಿಗೇನಾದರೂ ಫೋನ್ ಮಾಡಿ ಕ್ಲಾರಿಫಿಕೇಶನ್ ತೊಗೊಳಕ್ಕೆ ಏನಾದರೂ ಇದು ಮಾಡಿದ್ರೆ ಏನು ಮಾಡಿದ್ರಿ ಆ ಘಟನೆ ಕೇಳಿದ? ನೀವು ಆ್ಯಕ್ಚುಲಿ ನೀವು ಕೇಳಿದ ನಿಜ. ಅಂದರೆ ಆಗಿದ್ದು ಏನು ಮಾಡ್ಬೇಕಂತ ಗೊತ್ತಾಗಲ್ಲ ಅಂದಾಗ ಏನು ಕೇಳ್ತೀರಾ, ಯಾರನ್ನ ಏನಾಗಿದೆ ಅಂತ. ಯಾಕೆಂದರೆ ಬರ್ತಾಯಿದೆ ಟಿ ವಿನಲ್ಲಿ, ಹೌದು ಟಿ ವಿಲಿ ಎಲ್ಲ ಟಿ ವಿಲೂ ಬರ್ತಾಯಿದೆ. ಏನು ಶೂಟಿಂಗಾ? ಕೆಲವು ಸರಿ ಅನ್ಸುತ್ತೆ ಗೊತ್ತಾ, ಈ ಕೆಲವು ಟಿ ವಿ ಸಿನಿಮಾಗಳದ್ದು ಪ್ರಮೋಷನ್ಸ್ನೆಲ್ಲ ಏನೇನೇನೋ ಮಾಡಿಬಿಟ್ಟಿರ್ತಾರೆ. ನಾನು ಇದೇನು ಯಾವುದು ಏನು ಬರ್ತಾಯಿದ್ದು ಏನಾಗ್ತಾಯಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಸೊ ನನಗೆ ಮತ್ತು ಅವ್ರ ಫ್ಯಾಮಿಲಿಗೆ ತುಂಬ ಕ್ಲೋಸ್ ಇರೋವಂಥ ಅವ್ರಿಗೆ ಒಬ್ರಿಗೆ ಕಾಲ್ ಮಾಡಿದೆ, ನನ್ನ ಫ್ರೆಂಡು. ಅವ್ರಿಗೆ ಕಾಲ್ ಮಾಡಿದೆ, ನಿಮ್ಗೇನಾದ್ರು ಗೊತ್ತೇನ್ರಿ, ಏನಾಗ್ತದೆ ಅಂತ. ಸೊ ಸೇಮ್ ನಾನೇನು ಸ್ಥಿತಿಲಿದ್ನೋ ಅವರು ಅದೇ ಸ್ಥಿತಿ, ಅವ್ರಿಗೂ ಏನೂ ಗೊತ್ತಿಲ್ಲ. ಅವರು ಟಿ ವಿಲೇ ನೋಡ್ಬಿಟ್ಟು, ಹೌದು ಹಿಂಗೆ ಟಿ ವಿಲಿ ಬರ್ತಾ ಇದೆ, ನೋಡ್ತಾ ಇದ್ದೀವಿ ರೀ, ನಮಗೂ ಶಾಕ್ ಆಯಿತು ಅಂತ. ನಾನು ವಿಜಯಲಕ್ಷ್ಮಿ ಅವರೆಲ್ಲ ಫ್ರೆಂಡ್ಸು. ಸೊ ಹಂಗೆ ಹೇಳಿದ ಕೂಡ ನಾನು ಮತ್ತೆ ನಂಗೆ ಗೊತ್ತಿತ್ತು ತೊಗೊಳಲ್ಲ ಆ ಟೈಮಲ್ಲಿ, ಎಲ್ಲರಿಗೂ ಶಾಕ್ ಆದಾಗ ಹೆಂಗಾಗತ್ತೆ ಅಂತ. ನಾನು ವಿಜಿಗೂ ಮತ್ತೆ ಕಾಲ್ ಮಾಡಿದೆ, ಶಿ ಡಿಂಟ್ ರಿಸೀವ್ ಮಾಡಲಿಲ್ಲ. ಸೊ ಇಟ್ ವಾಸ್ ಎಕ್ಸ್ಪೆಕ್ಟೆಡ್. ಸೊ ಮತ್ತೇನು ಮಾಡೋದು, ಏನು ಮಾಡೋಕ್ಕೆ ಗೊತ್ತಾಗ್ತಿಲ್ಲ. ಸುಮ್ಮನೆ ಟಿ ವಿ ನೋಡಿದಷ್ಟೇ. ಹಂಗಿತ್ತು ಅವತ್ತು ಫಸ್ಟೇ. ಈಗಾಗಲೇ ದರ್ಶನ್ ಅವ್ರನ್ನ ವಿಜಯಲಕ್ಷ್ಮಿ ಅವರು ಮತ್ತು ಅವ್ರ ಪುತ್ರ ಭೇಟಿಯಾಗಿ ಬಂದಿದ್ದಾರೆ. ಸೊ ಮಾತಾಡಿದ್ರಾ, ವಿಜಯಲಕ್ಷ್ಮಿ ಅವ್ರ ಹತ್ರ ಮಾತಾಡಿದ್ರಾ, ಅಥವಾ ನೀವು ಹೋಗೋಕ್ಕೆ ಏನಾದ್ರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಹೇಗೆ ಅಂತ? ಖಂಡಿತ ಹೋಗೋಕ್ಕಂತೂ ಮನಸ್ಸಿದೆ, ಹೋಗಿ ನೋಡಬೇಕು ಅಂತ. ಆದರೆ ಅಪ್ಪಟ ಅವರ ಅಭಿಮಾನಿಯಾಗಿ, ಅವ್ರನ್ನ ತುಂಬ ಪ್ರೀತಿಸೋರಾಗಿ ಅಲ್ಲಿಗೆ ಹೋಗೋಕ್ಕೆ ಇಷ್ಟನೂ ಇಲ್ಲ. ಎರಡೂ ಇದೆ. ಒಂದು ಬೇಜಾರಿದೆ, ಅವ್ರನ್ನ ಆ ರೀತಿಯಲ್ಲಿ ನೋಡೋ ಅವಶ್ಯಕತೆ ಅಭಿಮಾನಿಗಳಿಗಿಲ್ಲ ಅಂತಲೂ ಅನಿಸುತ್ತೆ. ಬಟ್ ಅವ್ರು ನೋಡ್ಬೇಕಂತನೂ ಅನಿಸುತ್ತೆ ಆ ಥರ. ಹಾಗಾಗಿ ಏನು ನಡೀತಾ ಇದೆ ಅನ್ನೋದನ್ನು ನಾವು ಟಿ ವಿಲಿ ಏನು ತೋರಿಸ್ತಾಯಿದ್ರೋ, ಏನಾಗ್ತಿದೆ, ಅವ್ರು ಹೇಗಿದ್ದಾರೆ ಅನ್ನೋದನ್ನು ನೋಡ್ತಾನೇ ಬರ್ತಾ ಇದ್ದೀವಿ. ಯೂಟ್ಯೂಬಲ್ಲಿ ನೀವು ಹಾಕೋಂಥ ವಿಡಿಯೋಗಳನ್ನ ನೋಡ್ತಾ ಇದ್ದೀವಿ. ಏನಾದ್ರು ಸಿಗ್ಬೋದು, ಏನಾದ್ರು ಇನ್ಫಾರ್ಮೇಷನ್ ಸಿಗ್ಬೋದಾ ಈ ಥರದಲ್ಲೇ. ಸೊ ಆ ಥರದ್ರಲ್ಲಿ ನೋಡಿದ್ರೆ ವಿಜಿ ಮತ್ತು ಅವ್ರು ಹೋಗಿ ಮೀಟ್ ಮಾಡ್ಕೊಂಡು ಬಂದಮೇಲೆ ನನಗೆ ಗೊತ್ತಾದ ವಿಷಯ ಅಂದರೆ ಹೀ ಸ್ಟೇಬಲ್, ಚೆನ್ನಾಗಿದ್ದಾರೆ, ಮಾತಾಡ್ತಾರೆ. ಏನು ಹೇಳಿದ್ರು? ಇಲ್ಲ, ಅವರು ಹೀಸ್ ಫೈನ್, ಚೆನ್ನಾಗಿದ್ದಾರೆ. ಅದೇ ಅವ್ರಿಗೆ ಏನಂದರೆ ಅಭಿಮಾನಿಗಳ ಮೇಲೆ, ಹೊರಗಡೆ ಅವ್ರ ಮೇಲೆ ತುಂಬಾ ಏನು ಮಾಡ್ತಾರೋ, ಏನು ಇದಾಗುತ್ತೋ ಅನ್ನೋಂಥ ಒಂದು ಇದಿದೆ. ಸೊ ಅಭಿಮಾನಿಗಳು ಶಾಂತವಾಗಿರಿ, ಏನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಇದನ್ನಂತೂ ಅವ್ರ ಮನಸ್ಸಿನಲ್ಲಿದೆ ಅಂತ ಒಂದು. ಆ್ಯಂಡ್ ಅಫ್ಕೋರ್ಸ್ ಅವ್ರ ಫ್ಯಾಮಿಲಿ ಏನು ಮಾತಾಡ್ತಾರೆ, ಅವ್ರವ್ರದ್ದು ಮಕ್ಕಳು, ಅವ್ನ ಮಗ ಮತ್ತು ಇವ್ರ ಬಗ್ಗೆ, ಅಮ್ಮನ ಬಗ್ಗೆ ಇರ್ಬೋದು, ಅಮ್ಮಂಗೆ ಹುಷಾರಿರಲಿಲ್ಲ. ಸೊ ಮೀನಮ್ಮವ್ರ ಬಗ್ಗೆ ಈ ಥರದಲ್ಲಿ ಮಾತಾಡಿರ್ತಾರೆ. ನಾನು ಏನು ಎಕ್ಸಾಕ್ಟ್ ಮಾತಾಡಿದೆ ಅಂತ ಗೊತ್ತಿಲ್ಲ. ಈಗಾಗಲೇ ಈ ಘಟನೆಯಿಂದ ಸಾಕಷ್ಟು ನೋವಾಗಿದೆ. ದರ್ಶನ್ ಅವರು ಕೂಡ ಮನನೊಂದಿರ್ತಾರೆ. ಇದರಿಂದ ಏನಾದರೂ ಅವ್ರಿಗೆ ಪಶ್ಚಾತ್ತಾಪ ಏನಾದರೂ ಕಾಡ್ತಾ ಇದೆಯಾ? ಜೈಲಲ್ಲಿ ಇದ್ಕೊಂಡು ಈ ಥರ ಘಟನೆಯಲ್ಲಿ ನಾನು ಯಾಕೆ ಭಾಗಿಯಾದೆ ಅನ್ನೋ ಒಂದು ಪಶ್ಚಾತ್ತಾಪ ಏನಾದರೂ ಅವ್ರಿಗೆ ಕಾಡ್ತಾ ಇದೆಯಾ ಅಂತ ಅನಿಸುತ್ತೆ ನಿಮಗೆ? ಅಲ್ಲ, ಅದು ಆ್ಯಸ್ ಅ ಹ್ಯೂಮನ್ ಬೀಯಿಂಗ್ ಎಲ್ಲರಿಗೂ ಅನಿಸಿರುತ್ತೆ ಯಾಕೆ ಹಿಂಗಾಯಿತು ಅಂತ. ಈಗ ನಮಗೆ ಅನಿಸುತ್ತೆ, ನಿಮಗೆ ಅನಿಸುತ್ತೆ, ಅದು ಯಾಕಾಯಿತು. ಅದೊಂದು ಸ್ವಲ್ಪ ಟೈಮ್ ಕಳೆದೋಗ್ಬಿಟ್ಟಿದ್ದಿದ್ರೆ, ಮೋಸ್ಟ್ಲಿ ಅಲ್ಲಿಲ್ಲ ಅಂದಿದ್ರೆ, ಬೇರೆ ಎಲ್ಲೋ ಇದ್ದಿದ್ದಿದ್ರೆ ಏನು ಹಿಂಗಾಗ್ಬಿಡ್ತಿತ್ತೇನೋ, ಹಂಗಾಗ್ಬಿಡ್ತಿತ್ತು. ಸೊ ನಮ್ಮದೇ ಒಂದೇನೋ ಓಡ್ತಾ ಇರುತ್ತೆ ತಲೆನಲ್ಲಲ್ವಾ. ಸೊ ಇನ್ನು ಅವ್ರಿಗೆ ಹಿಂಗೆ ಓಡ್ತಾ ಇರಬೇಡ, ಅನಿಸಿರುತ್ತೆ ಅವ್ರಿಗೆ, ಅಯ್ಯೋ ಹಿಂಗಾಗಿದ್ರೆ ಹಂಗಾಗ್ತಿತ್ತು, ಹಂಗಾಗಿದ್ರೆ ಹಿಂಗಾಗ್ತಿತ್ತು.
ನಂಗೆ ಶೂಟಿಂಗ್ ಇದ್ದಿದ್ರೆ ಮೈಸೂರಲ್ಲಿ ಇರ್ತಾ ಇದ್ದೆ, ಇದು ಗೊಡವೆನೇ ಬೇಕಾಗಿರಲಿಲ್ಲ, ಇದ್ರದ್ದು ಯಾವುದು ಇರ್ತಾನೆ, ಈ ಥರ ಅನ್ಸಿರುತ್ತೆ, ಡೆಫಿನೆಟ್ಲಿ ಅನ್ಸಿರುತ್ತೆ. ಇದೆಲ್ಲದರ ಮಧ್ಯೆ ಈಗ ಏನಂದ್ರೆ ಪೂಜಾ ಮಾಡಿಸ್ಬೇಕಾಯ್ತು, ಯಜ್ಞ ಯಾಗಾದಿಗಳು ಮಾಡಿಸ್ಬೇಕಾಯ್ತು, ಅದು ಮಾಡಿಸ್ಲಿಲ್ಲ, ಈ ಒಂದಿಷ್ಟು ಸುದ್ದಿ ಹರಿದಾಡ್ತಾ ಇದೆ. ಇದ್ರ ಬಗ್ಗೆ ಹೇಳೋದಾದ್ರಿ? ಇಲ್ಲ, ನನಗೆ ಇದು ಹೊಸ್ತು, ನಾನು ಗೊತ್ತಿಲ್ಲ, ಅದು ನಾನು ನೋಡಿಲ್ಲ. ಅದು ಆ ಥರ ಏನೋ ಪೂಜೆ ಮಾಡೋದು ಅಥವಾ ಇದ್ರ ಬಗ್ಗೆ ದೇವರಲ್ಲಿ ಖಂಡಿತ ನಂಬಿಕೆ ಇದೆ. ಅಫ್ಕೋರ್ಸ್ ಈಗ ದೇವರು ನಮ್ಮ ಹಣೆ ಬರ ಎಲ್ಲ ಬರ್ದಾಗೋಗಿದೆ, ಏನಾಗಬೇಕು ಅದು ಆಗ್ತಾನೇ ಇದೆ, ನಾವು ಯಾರೂ ಅಲ್ಲ ತಡೆಯೋಕ್ಕೆ. ಅದರಿಂದ ಹೆಂಗೆ ಆಚೆ ಬರ್ತೀವಿ, ಅದನ್ನ ಹೆಂಗೆ ನಾವು ಫೇಸ್ ಮಾಡ್ತೀವಿ, ನಮ್ಗೆ ಬರೋವಂಥ ಕಷ್ಟಗಳನ್ನ ನಾವು ಯಾವ ರೀತಿನಲ್ಲಿ ಫೇಸ್ ಮಾಡ್ತೀವಿ ಅನ್ನೋದು ಮಾತ್ರ ನಮ್ಮ ಕೈಲಿರುತ್ತೆ ಅಲ್ವಾ. ಎಲ್ಲ ಪ್ರೀ ಡಿಸೈಡೆಡ್ ಇದು. ದೇವ್ರಲ್ಲಿ ಖಂಡಿತ ನಂಬಿಕೆ ಇದೆ. ದೇವ್ರಲ್ಲಿ ಪ್ರಾರ್ಥನೆ ಮಾಡೋದು ಒಂದೇ ಇವಾಗಿರೋಂಥ ದಾರಿ ಕೂಡ ಅಲ್ವಾ. ಅದು ಬಿಟ್ಟು ಬೇರೆ ಏನಾಗಿದೆ ಗೊತ್ತಿಲ್ಲ, ಏನು ನಡೆದಿದೆ ಗೊತ್ತಿಲ್ಲ. ಈಗ ಪೊಲೀಸ್ ಇದರಲ್ಲಿ ಇದ್ದಾಗ ಒಂದಷ್ಟು ವಿಷಯಗಳು ಹಂಗಂತೆ ಹಿಂಗಂತೆ ನ್ಯಾಯಾಂಗ ಬಂಧನಕ್ಕೆ ಹೋದಾಗ ಹಿಂಗಂತೆ ಇಷ್ಟೇ ನಮ್ಗೆ ಗೊತ್ತಿರೋದು. ನಮ್ಗೆ ಬರೀ ಟಿ ವಿಯಿಂದ ಗೊತ್ತಾಗ್ತಿದೆ ಹೊರತು ವಿ ಆರ್ ನೋ ಬಡಿ ಟು ಡಿಸೈಡ್ ಎನಿಥಿಂಗ್. ಕಾನೂನಿನ ಪ್ರಕ್ರಿಯೆಗಳು ನಡೀತಾ ಇರಬೇಕಾದ್ರೆ. ಸೊ ಇಲ್ಲಿ ನಮ್ಗನ್ಸೋದು ಒಂದೇ, ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ, ಅವ್ರಿಗೇನೂ ಆಗದೆ ಇರೋಂಗೆ ನೆಮ್ಮದಿಯಾಗಿ ಇರೋಷ್ಟಲ್ಲಿ ಎಷ್ಟು ದಿನ ಇರ್ತಾರೋ ಅಷ್ಟು ದಿನ, ಭಾಳ ಕಮ್ಮಿ ದಿನ ಇರಲಿ, ಇರೋಷ್ಟು ದಿನ ನೆಮ್ಮದಿಯಾಗಿ ಇರೋ ಥರ ದೇವ್ರು ಮಾಡಪ್ಪ ಅಂತ ಕೇಳ್ಕೊಬೋದು ಅಷ್ಟೆ. ಮೇಡಮ್, ಈಗ ವಿಜಯಲಕ್ಷ್ಮಿ ಅವರು ನಿಮಗೆ ತುಂಬ ಹತ್ತಿರದವರು, ದರ್ಶನ್ ಅವರೆಷ್ಟು ನೀವು ಅವರ ಅಭಿಮಾನಿ, ಜೊತೆ ಈ ಪವಿತ್ರ ಗೌಡ ಅವರ ಒಂದು ಇವರ ಸ್ನೇಹಿತರೆ ಆಗಿದ್ದು, ಆ ಒಂದು ಸಂಬಂಧದ ಬಗ್ಗೆ ಅಥವಾ ಅದ್ರ ಬಗ್ಗೆ ಯಾವತ್ತಾದರೂ ವಿಜಯಲಕ್ಷ್ಮಿ ಅವರು ನಿಮ್ಮ ಹತ್ರ ಏನಾದರೂ ಹೇಳ್ಕೊಳ್ಳೋದು ಅಥವಾ ಅಳಲನ್ನು ತೋಡ್ಕೊಳ್ಳೋದು ಅಥವಾ ಏನಾರು ಆಗಿತ್ತಾ ಮೊದಲು ಅಂತ? ಇಲ್ಲ, ನಾವು ಸಾಮಾನ್ಯವಾಗಿ ನಾನು ವಿಜಿ ಮಾತ್ರ ಅಲ್ಲದೆ ಬೇರೆ ಫ್ರೆಂಡ್ಸ್ ಇರ್ಬೋದು, ಸಿಂಗಿಂಗ್ ಫ್ರೆಂಡ್ಸ್ ಇರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ಸು, ಮ್ಯೂಸಿಷಿಯನ್ಸ್. ಸೊ ವಿ ನೆವರ್ ಟಾಕ್ ಪರ್ಸ್ನಲ್ ಥಿಂಗ್ಸ್. ನಮ್ದು ಸಾಮಾನ್ಯ ನಾವು ಸಿಕ್ಕಿದಾಗೆಲ್ಲ ಮಾತಾಡೋದು ಯಾವುದು, ಮಕ್ಕಳ ವಿಷಯ ಮಾತಾಡ್ತೀವಿ, ಕೆರಿಯರ್ ವಿಷಯ, ಯಾವ ಸಿನಿಮಾ ಮಾಡ್ತಾಯಿದ್ದೀವಿ, ಏನು ಸಾಂಗು, ಅದನ್ನೇ. ಈವನ್ ವಿಜಿ ನಾವು ಸಿಕ್ಕಿದಾಗ್ಲೂ ತುಂಬ ಕಮ್ಮಿ ನಾವು ಸಿಗ್ತಾ ಇದ್ದಿದ್ದು. ಎಷ್ಟು ಆಪ್ತರಾಗಿದ್ರು ವರ್ಷಕ್ಕೆ 2 ಸಲ ಪ್ಲ್ಯಾನ್ ಮಾಡಿ ದೇವಸ್ಥಾನಕ್ಕೆ ಹೋಗೋದು, ಇಲ್ಲ ಯಾವುದಾದ್ರೂ ಮೂವಿ ನೋಡೋಕ್ಕೆ ಹೋಗೋದು, ಇಷ್ಟೇ. ಅದು ಟೈಮ್ ಟು ಟೈಮು. ವಿಜಿ ಹೆಂಗೆ ಅಂದರೆ ತುಂಬ ಫ್ಯಾಮಿಲಿ ಪರ್ಸನ್. ಎಷ್ಟು ಜನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲ, ಯಾಕೆಂದರೆ ತುಂಬ ಅಂದರೆ ತುಂಬ ನಾವು ಯಾರೂ ಅಲ್ಲ ಅಷ್ಟು. ಈ ಟೈಮಿಂದ ಈ ಟೈಮು ಅಷ್ಟೇ, ಆ ಟೈಮಲ್ಲಿ ಮುಗಿಸ್ಕೊಂಡು ಮಗ ಟ್ಯೂಷನ್ ಕಳಿಸ್ಬೇಕು, ಒಂದು ಫುಡ್ದೇನೋ ಇರ್ಬೇಕು, ರಾತ್ರಿ ಅಡುಗೆಗೇನೋ ಇದು ಮಾಡಬೇಕು, ಈ ಥರದ ಪರ್ಸನ್ ಅವಳು. ಸೊ ಹಂಗೆ ಅದಕ್ಕೆ ನಂಗೆ ಖುಷಿಯಾಗೋದೇನು ಅಂತಂದರೆ ಶಿ ಲೆಫ್ಟ್ ಹರ್ ಕೆರಿಯರ್. ಅವರ ತುಂಬ ಒಳ್ಳೆ ಕೆಲಸ ಸಿಗ್ತಾಯಿತ್ತು, ಇಂಜಿನಿಯರಿಂಗ್ ಪದವೀಧರೆ. ಸೊ ಅದನ್ನೆಲ್ಲ ಬಿಟ್ಟಿದ್ದು ಕೇವಲ ಪ್ರೀತಿಯಿಂದಾನೆ, ದರ್ಶನ್ ಮೇಲೆ ಅಗಾಧವಾದ ಪ್ರೀತಿ. ಸೊ ಅದನ್ನು ನೋಬಡಿ ಕ್ಯಾನ್ ಗೇಜ್ ಇಟ್. ಹೆಂಗೆ ಅಂತಲೇ ನಾವು ಯಾರೂ ಅರ್ಥ ಮಾಡ್ಕೊಳಕ್ಕಾಗಲ್ಲ, ಆ ಮಟ್ಟಕ್ಕೆ ಅವರಿಬ್ಬರಲ್ಲೂ ಪ್ರೀತಿ ಇದೆ. ಸೊ ಇದ್ರ ಮಧ್ಯದಲ್ಲಿ ಈಗ ಮದುವೆಗೆ ಮುಂಚೆ ಏನು ನಂಬಿಕೆ ಪ್ರೀತಿ ಏನಿರುತ್ತೋ ಅದು ಈಗಲೂ ಅಷ್ಟೇ ಗಾಢವಾಗಿದೆ ಅವರಿಬ್ಬರ ಮಧ್ಯೆ. ಪವಿತ್ರ ವಿಷಯದಲ್ಲಿ ಇಲ್ಲ, ಇದು ನನಗೆ ಗೊತ್ತಿರೋ ಹಂಗೆ ಇವರಿಬ್ಬರು ತುಂಬ ಚೆನ್ನಾಗಿದ್ದಾರೆ ಅಂತಂದರೆ, ಈಗ ಅವ್ರ ಥರ ಸುಮಾರು ಜನ ಬರ್ಬೋದು ಹೋಗ್ಬೋದು. ಹೀರೋ ಅಂದಮೇಲೆ ಈಗ ಹೇಳ್ತೀವಲ್ಲ, ಒಂದು ಹೆಸರು ಬರೋಕ್ಕೆ ಮುಂಚೆ, ಏನೂ ಅಲ್ಲದೆ ಇರೋದಕ್ಕಿಂತ ಮುಂಚೆ, ಅಥವಾ ಸ್ಟ್ರಗ್ಲಿಂಗ್ ಟೈಮಿಂದ ಜೊತೆಗಿರೋದು ವಿಜಯ್. ಈಗ ಬೇರೆ ಯಾರೇ ಇರ್ಬೋದು, ಈಗ ಹೀರೋಯಿನ್ಸ್ ಇರ್ಬೋದು, ಇನ್ನೊಬ್ರು ಇರ್ಬೋದು, ಗೆಳೆಯರಿರ್ಬೋದು, ಫ್ರೆಂಡ್ಸ್ ಇರ್ಬೋದು, ಇವರೆಲ್ಲರೂ ಬಂದಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆದಮೇಲೆ. ಹಾಗಾಗಿ ಅವ್ರ ಬಗ್ಗೆ ಎಲ್ಲ ನನಗೆ ಗೊತ್ತೂ ಇಲ್ಲ. ಆ್ಯಂಡ್ ವಿ ನೆವರ್ ಚಾಟ್ ಆರ್ ವಿ ನೆವರ್ ಡಿಸ್ಕಸ್ ಅಬೌಟ್ ಎನಿ ಪರ್ಸ್ನಲ್ ಥಿಂಗ್ಸ್. ಈಗ ನಾನು ಬರೀ ಮಕ್ಳ ಬಗ್ಗೆನೇ ಜಾಸ್ತಿ ಮಾತಾಡ್ತಿದ್ವಿ. ನನ್ನ ಮಗ ಅವ್ನು ಏನು ಮಾಡ್ತಿದ್ದಾನೆ, ಮಗಳೇನು ಮಾಡ್ತಾಳೆ, ಅವ್ನ ಮಗ. ಆಮೇಲೆ ತುಂಬ ಅಕಾಡೆಮಿಕ್ ಆಗಿ ವಿನೀಶ್ ಬೆಳಿಬೇಕು ಅನ್ನೋದು ತುಂಬ ಆಸೆ ಇದೆ. ಸೊ ಪ್ಯಾರ್ಲಲ್ಲಿ ಅವ್ನು ಆ್ಯಕ್ಟರ್ ಆಗಬೇಕು ಅಂತಲೂ ಆಸೆ ಇದೆ. ಸೊ ಅದ್ರ ಬಗ್ಗೆ ಮಾತಾಡ್ತಿದ್ವಿ ಜಾಸ್ತಿ ಅಷ್ಟೇ. ವಿನೀಶ್ ಏನಾದರೂ ಆ್ಯಕ್ಟರ್ ಆಗಬೇಕು, ಅವ್ರನ್ನ ಆ್ಯಕ್ಟಿಂಗಲ್ಲಿ ಮುಂದುವರಿಸ್ಬೇಕು ಆ ಥರ, ಹಿಂಗೆ ಅದ್ರ ಬಗ್ಗೆ ಕನಸು, ನಮ್ಮ ಕನಸು ಮತ್ತು ದರ್ಶನ್ ಅವ್ರ ಕನಸಿದೆ ಅಂತ ಏನು ಹೇಳ್ತಾ ಇದ್ರ? ಹಿಂಗೆ ಇಲ್ಲ, ಅಂದರೆ ಅಷ್ಟೊಂದು ಅದ್ರ ಬಗ್ಗೆ ಡಿಸ್ಕಷನ್ ಥರ ನಾವೇನು ಮಾತಾಡಿಲ್ಲ. ಬಟ್ ನನಗೆ ಅನಿಸತ್ತೆ, ಈಗ ಅದು ತುಂಬ ಕಾಮನ್. ಒಬ್ಬ ಆರ್ಟಿಸ್ಟ್ ಮನೆಯಲ್ಲಿ ಅವ್ರ ಮಕ್ಕಳು ಆರ್ಟಿಸ್ಟ್ ಆಗಲಿ ಅನ್ನೋದು ಸಾಮಾನ್ಯವಾಗಿ ಇರುತ್ತೆ ಕಲಾವಿದಂಗೆ. ಪ್ಲಸ್ ಇಲ್ಲೇನಂದರೆ ಎರಡೂ ಇದೆಯಲ್ಲ,
ಇಲ್ಲಿ ದರ್ಶನ್ ಅವ್ರ ಕಡೆಯಿಂದ ನೀವು ಆ್ಯಕ್ಟ್ರ್ ಆಗಬೇಕು ಅನ್ನೋದು ಆಬ್ವಿಯಸ್ಲಿ ಇರುತ್ತೆ. ನನಗನ್ಸುತ್ತೆ ಅಣ್ಣಂಗಂತೂ ಇರುತ್ತೆ ಮಗ ಆ್ಯಕ್ಟ್ರ್ ಆಗಲಿ ಅಂತ. ಮೀನ್ ವೈಲ್ ವಿಜಿಗ್ ತುಂಬ ಚೆನ್ನಾಗಿ ಓದಬೇಕಂತ ಇದೆ. ತುಂಬ ಚೆನ್ನಾಗಿ ಓದಬೇಕು, ಒಳ್ಳೆ ಎಜುಕೇಷನ್ ತೊಗೋಬೇಕು. ಏಕೆಂದರೆ ಎಜುಕೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟು. ಆ್ಯಸ್ ಶೀಸ್ ಒಳ್ಳೆ ಕಾಲೇಜಲ್ಲಿ ಓದಿ ಡಿಗ್ರಿ ತೊಗೊಂಡಿರೋದ್ರಿಂದ ಅವೆಲ್ಲ ಮ್ಯಾಟ್ರ್ ಆಗುತ್ತೆ ಲೈಫ್ಗೆ ಅನ್ನೋದನ್ನು ತುಂಬ ನಂಬಿದ್ದಾಳೆ. ಈಗ ನೀವು ಒಂದು ಪ್ರೋಗ್ರಾಮ್ ಹೋಗಿರ್ತೀರಾ, ಒಂದಿಷ್ಟು ಫೋಟೋಸ್ಗಳನ್ನ ಹಾಕಿರ್ತೀರಾ, ಆ ಫೋಟೋಗೆ ಒಂದು ಕಮೆಂಟ್ ಬರುತ್ತೆ, ಒಂದು ನೆಗೆಟಿವ್ ಕಮೆಂಟ್ ಬರುತ್ತೆ. ಸೊ ನೀವು ಹೇಗೆ ಅದಕ್ಕೆಲ್ಲ ರಿಯಾಕ್ಷನ್ ಮಾಡ್ತೀರಾ? ಈ ಒಂದು ಕಮೆಂಟ್ ಮೂಲಕ ಇದೊಂದು ಘಟನೆ ನಡೆದಿರೋದು, ಅದಕ್ಕೆ ಇಷ್ಟೆಲ್ಲ ರಾದ್ದಂತ ಆಗಬೇಕಾಗಿತ್ತಾ ಅಂತ ನಿಮಗೆ ಅನಿಸ್ತಾ ಇದೆಯಾ? ಇಲ್ಲ, ಕಮೆಂಟ್ಸ್ ಅನ್ನೋದು ಈಗ ನೋಡಿದ್ರೆ ನಾನು ಇಲ್ಲಿವರೆಗೂ ಇಷ್ಟು ವರ್ಷ ನಾನು ಯಾವತ್ತೂ ಕಮೆಂಟ್ಸ್ ಆಫ್ ಮಾಡಿಲ್ಲ. ಯಾಕೆಂದರೆ ಏನು ಅವರು ದೇ ಆರ್ ಫ್ರೀ ಟು ಟಾಕ್. ಯಾಕೆಂದ್ರೆ ನಾವು ಆ ಥರ ಪೋಸ್ಟ್ಗಳನ್ನೇ ಹಾಕಿರಲ್ಲ. ನಾನು ಪೋಸ್ಟ್ ಏನು ಹಾಕಿರ್ತೀವಿ, ನಮ್ಮದು ಶೋ ಆಯಿತು, ಈ ಥರ ಹಿಂಗೆ ಚೆನ್ನಾಗಾಯಿತು, ಅಥವಾ ಯಾರನ್ನೋ ಮೀಟ್ ಮಾಡಿದರೆ ಯಾರಿಗೂ ಶುಭಾಶಯಗಳನ್ನ ತಿಳಿಸೋದಿದ್ರೆ ಜನರಲ್ ಆಗಿರುತ್ತೆ. ಬಟ್ ಪರ್ಟಿಕ್ಯುಲರ್ ಆಗಿ ಇದನ್ನು ಹಾಕಬೇಕಾದ್ರೆ ನಾನೇ ಯೋಚನೆ ಮಾಡಿ ಕಮೆಂಟ್ಸ್ ಆಫ್ ಮಾಡಿದೆ. ಯಾಕೆಂದರೆ ಕೆಲವು ವಿಷಯಗಳನ್ನ ಜನರು ತಗೊಳ್ಳೋ ರೀತಿನೇ ಬೇರೆ ಥರ ಆಗೋಗಿದೆ ಇವಾಗ. ಕಮೆಂಟ್ಸ್ ಬಾಕ್ಸ್ ಇರೋದು ಯಾಕೆ ಅನ್ನೋದೇ ಕೆಲವ್ರಿಗೆ ಗೊತ್ತಾಗ್ತಾ ಇಲ್ಲ. ಏನು ಅನಿಸುತ್ತೋ ಅದನ್ನ ಹಾಕ್ಬಿಡ್ಬೇಕು, ಅಥವಾ ಏನು ಅಲ್ಲಿ ಇಲ್ವೋ ಅಲ್ಲ ಅದ್ರ ಬಗ್ಗೆ ಇರೋದೇ ಇಲ್ಲ ಅದನ್ನ ಅವ್ರು ಏನೋ ಅಂದ್ಕೊಂಡು ಹಾಕೋದು. ಹಿಂಗೆ ಹಾಕಿದ್ದೀರಾ, ಹಂಗೆ ಯಾಕೆ ಹಾಕಿಲ್ಲ, ಹಿಂಗೆ ಹೇಳಿದ್ದೀರಾ ಅಲ್ವಾ, ಅದು ಹಂಗೆ ಯಾಕೆ ಹೇಳಿಲ್ಲ, ಅಥವಾ ಇನ್ನೇ ಅದು ಹಿಂಗೆ ಮಾಡಿದ್ದೀರಾ, ಹಿಂಗೆ ಪೋಸ್ಟ್ ಹಾಕಿದ್ದೀರಾ, ಈ ಥರ ಫೋಟೋ ಹಾಕಿದ್ದೀರಾ, ಈ ಥರ ಬಟ್ಟೆ ಹಾಕ್ಕೊಂಡಿದ್ದೀರಾ, ಈ ಥರ. ಸೊ ಪ್ರತಿಯೊಂದೂ ಕಮೆಂಟ್ ಮಾಡೋ ಥರ ಆಗ್ಬಿಟ್ಟಿದ್ದಾರೆ ಜನ. ಸೊ ನನಗನ್ಸುತ್ತೆ ಸೋಷಿಯಲ್ ಮೀಡಿಯಾ ಅನ್ನೋದನ್ನು ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದೇ ಜಾಸ್ತಿ. ಈಗ ಇಷ್ಟು ದೊಡ್ಡ ವಿಷಯ ಈಗ ಆಯಿತು ಅನ್ನೋದಕ್ಕೆ ಮೂಲ ಹುಡುಕ್ತಾ ಹೋದರೆ ಮತ್ತು ಅಲ್ಲೇ ನಿಲ್ಲುತ್ತೆ. ಸೋಷಿಯಲ್ ಮೀಡಿಯಾ ಒಂದು ಕಮೆಂಟು ಅಥವಾ ಒಂದಷ್ಟು ಕಮೆಂಟ್ಸ್ ಆಗ್ತಾಯಿದ್ರು, ಅಶ್ಲೀಲವಾಗಿ ಏನೋ ಮಾತಾಡ್ತಾಯಿದ್ರು ಅಂತ. ಸೊ ಅದಾಗತ್ತೆ, ತುಂಬ ಜನಕ್ಕಾಗತ್ತೆ. ನಮಗೂ ಅಶ್ಲೀಲವಾಗಿ ಹಾಕಿಲ್ಲದೆ ಹೋದ್ರೂ ಏನೋ ಒಂದು ಬ್ಯಾಡ್ ಕಮೆಂಟ್ ಹಾಕೋದು. ಯಾರೋ ಜೊತೆನಲ್ಲಿ ಒಂದು ಫೋಟೋ ಹಾಕಿದರೆ ಅವನು ಹಾಗೆ ಇವಳು ಹಿಂಗೆ ಅಂತ ಹಾಕೋವಂಥದ್ದು ಇರ್ಬೋದು. ಸೊ ಇಂಥದನ್ನೆಲ್ಲ ನಾನು ಮ್ಯೂಟ್ ಮಾಡಿರೋದು ಇದೆ, ಡಿಲೀಟ್ ಮಾಡಿರೋದಿದೆ, ಬ್ಲಾಕ್ ಮಾಡಿರೋದು ಇದೆ. ಈಗ ನಿಮಗೆ ಗೊತ್ತಿಲ್ದಂಗೆ ಇವಾಗ ಎಷ್ಟು ಪ್ರಾಬ್ಲಮ್, ನಿಮ್ಮ ಫ್ರೆಂಡೇ ಇರಲ್ಲ ಅವರು ಬಂದ್ಬಿಟ್ಟು ನಿಮ್ಮ ವಾಲ್ಗೆಲ್ಲ ಪೋಸ್ಟ್ ಮಾಡ್ಬೋದು, ಹಾಗೆಲ್ಲ ಆಗೋಗಿದೆ ಅಲ್ವಾ, ನಿಮ್ಮದೇ ಹ್ಯಾಂಗಾಗಿ ಹೋಗುತ್ತೆ. ತುಂಬ ಪ್ರಾಬ್ಲಮ್ಸ್ ಇದೆ ಇವಾಗ ಸೋಷಿಯಲ್ ಮೀಡ್ಯಾದಲ್ಲಿ. ಅಂಥದ್ರಲ್ಲಿ ಈ ಥರ ಆದಾಗ ಮ್ಯೂಟ್ ಮಾಡಿಬಿಡೋದು ಬೆಸ್ಟು, ಡಿಲೀಟ್ ಮಾಡೋದು ಬೆಸ್ಟು, ಬ್ಲಾಕ್ ಮಾಡಿಬಿಡ್ಬೋದು. ಅದು ಇಲ್ಲ ಇನ್ನೂ ನಿಮ್ಗೆ ಇನ್ನೂ ಬೇರೆ ಬೇರೆ ಥರ ತೊಂದರೆ ಆಗ್ತಾ ಇದೆ ಅಂದಾಗ ಯು ಕ್ಯಾನ್ ಗೋ ಟು ದ ಪೊಲೀಸ್ಗೆ ಹೋಗಿ ಸೈಬರ್ ಕಾನೂನಾತ್ಮಕವಾಗಿ ಏನಿದೆ ಅದನ್ನು ಡೀಲ್ ಮಾಡ್ಬೋದಾಗಿತ್ತು. ನಮ್ಮೆಲ್ಲ ನೆಕ್ಸ್ಟ್ ಜನ್ರೇಷನ್ ಅದನ್ನು ಮಾಡ್ಬೇಕಂತ ಹೇಳ್ತೀನಿ ನಾನು. ನಾವೇ ಅದನ್ನು ಏನೋ ಒಂದು ಡಿಸೈಡ್ ಮಾಡೋದು, ಮತ್ತು ಅಲ್ಲಿ ವಾರು ಕಮೆಂಟ್ಸ್ ವಾರ್ ಶುರು ಆಗೋದು, ರಿಪ್ಲೈ ಇನ್ನೊಂದು ಬೇರೆ ನಟರ ಬಗ್ಗೆ ಹೇಳೋದು, ಬೇರೆ ಆ್ಯಕ್ಟ್ರೆಸ್ ಬಗ್ಗೆ ಹೇಳೋದು, ಇದನ್ನೆಲ್ಲ ನಾವು ಕಮ್ಮಿ ಮಾಡಬೇಕು. ಅದೇ ಒಬ್ಬ ಸಮಾಜಕ್ಕೆ ಮಾದರಿ ಆಗಬೇಕಾದಂಥ ವ್ಯಕ್ತಿ, ಒಂದು ಕೋಟ್ಯಾನುಗಂಟ್ಲೆ ಫಾಲೋವರ್ಸ್ ಹೊಂದಿರ್ತಂಥ ವ್ಯಕ್ತಿ ಇಂಥ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ, ಅವರು ಆರೋಪಿ ಸ್ಥಾನದಲ್ಲಿ ನಿಂತಿದ್ದಾರೆ ಅಂದಾಗ ಹೇಗೆ ಅನಿಸುತ್ತೆ? ಅವರ ಸಿನಿಮಾಗಳ ಮುಂದೆ ಹೇಗೆ ಮೆಸೇಜ್ ಕೊಡುತ್ತೆ ಅಂತ ಜನರಿಗೆ ನಂಬಿಕೆ ಬರುತ್ತೆ ಅಂತ? ಇಲ್ಲ, ನನ್ನ ಪರ್ಸ್ನಲ್ ಒಪಿನಿಯನ್ ಏನಂದರೆ, ಇವಾಗ ಸಂಪೂರ್ಣವಾಗಿ ಈ ಕೇಸು ಕಾನೂನಿನ ಚೌಕಟ್ಟೊಳಗೆ ಬರುತ್ತೆ, ನ್ಯಾಯಾಂಗದಲ್ಲಿ, ಅದರಲ್ಲೂ ನ್ಯಾಯಾಂಗ ತನಿಖೆಯಲ್ಲಿದೆ ಇವಾಗ. ಸೊ ಈ ಹಂತದಲ್ಲಿ ನಮಗೆ ಯಾವುದು ಏನಾಗಿದೆ ಏನೂ ಗೊತ್ತಿಲ್ಲ. ತಪ್ಪಿತಸ್ಥನ ಸ್ಥಾನದಲ್ಲಿ ಅಣ್ಣ ಇರೋದು ಹೌದು, ತಪ್ಪಿತಸ್ಥನ ಸ್ಥಾನದಲ್ಲಿದ್ದಾರೆ, ಆರೋಪಿ ಅಲ್ಲ, ಇನ್ನು ಆರೋಪಿ ಸ್ಥಾನದಲ್ಲಿದ್ದಾರೆ. ಒಂದನೇದು, ಅದನ್ನು ಎಲ್ಲರೂ ತಿಳ್ಕೊಬೇಕು. ಸೆಕೆಂಡ್ ಒನ್, ಎಲ್ರಿಗೂ ಅನಿಸಿದೆ ಹೌದು ಇದು ಬೇಕಿತ್ತಾ, ಈ ಒಂದು ಪ್ರಕರಣದಲ್ಲಿ ಯಾಕೆ ಸಿಲುಕೊಂಡ್ರು, ಅಯ್ಯೋ ಇದು ಆಗಬಾರ್ದಾಗಿತ್ತಾ, ಇದು ಡಿಲೀಟ್ ಆಗಬಾರ್ದಾ, ಆ ಥರ ಎಲ್ಲ ಯೋಚನೆ ಬರೋದಿದೆ. ಸೊ ಅದು ನಮ್ಗೆ ದಿನ ಅನ್ಸುತ್ತೆ ಹಿಂಗೆ ಅಂದರೆ, ಬೆಳಿಗ್ಗೆ ಎದ್ಕೊಳ್ಳೆ ಮತ್ತೆ ಓ ಹೌದಲ್ವಾ, ನಾವಿಲ್ಲಿ ಊಟ ಮಾಡ್ತಾಯಿದ್ದೀವಿ ಚೆನ್ನಾಗಿ, ನಾವು ಇಲ್ಲಿ ಆರಾಮಾಗಿದ್ದೀವಿ. ಇದು ಎಲ್ಲ ಅಭಿಮಾನಿಗಳಿಗೂ ಆಗತ್ತೆ, ಅಯ್ಯೋ ಅವ್ರು ಎಷ್ಟು ಹೆಂಗಿದಾರೋ ಏನೋ, ನಿದ್ದೆ ಮಾಡ್ತಿಲ್ಲ ಅಂತ ನಾವೆಲ್ಲ ನೋಡ್ತಿರೋದು, ನಮಗೇನೂ ಗೊತ್ತಿಲ್ಲ. ನಮ್ಗೆ ಟಿ ವಿಲಿ ಬರ್ತಾಯಿದ್ದೆ, ಅವರು ಇಲ್ವಂತೆ, ನಿದ್ದೆ ಸರಿಯಾಗಿ ಆಗ್ತಾ ಇಲ್ವಂತೆ, ಹಿಂಗಾಗತ್ತೆ. ಹೆಂಗೆ ಅಷ್ಟು ಇಷ್ಟೆಲ್ಲ ಕಷ್ಟಪಟ್ಕೊಂಡು ಎಷ್ಟು ಸೋ ಮೆನಿ ಅಪ್ಸ್ ಆ್ಯಂಡ್ ಡೌನ್ಸ್ ಅಲ್ವಾ, ಎಲ್ರಿಗೂ ಗೊತ್ತು, ನಿಮಗೂ ಗೊತ್ತು, ನಮಗೂ ಗೊತ್ತು ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟೆಲ್ಲ ಅವಮಾನಗಳಾಗಿದೆ.
ಇವಾಗ ಏನೇ ಹೇಳ್ಬೋದು, ಅವಾಗ ತುಂಬ ಅವಮಾನಗಳಾಗಿದೆ ಅವ್ರಿಗೆ. ಒಳ್ಳೊಳ್ಳೆ ಕ್ಯಾರೆಕ್ಟರ್ಸ್ನ ಕೊಟ್ಟು ತಗೊಂಡಿರೋದು ಇದೆ, ತುಂಬ ಎಲ್ಲ ಆಗಿದೆ. ಅಂಥದನ್ನೆಲ್ಲ ದಾಟ್ಕೊಂಡು ಈ ಲೆವೆಲ್ಲಿಗೆ ಬಂದಾಗ ಆ ಎಲ್ಲ ಫ್ರಸ್ಟ್ರೇಷನ್ ಇರುತ್ತಲ್ಲ, ಫುಲ್ ಒಳಗಡೆ ಮೈಯಲ್ಲಿ ತುಂಬ್ಕೊಂಬಿಟ್ಟಿರ್ತದ. ಸೊ ಈ ಫ್ರಸ್ಟ್ರೇಷನ್ಗಳು, ಇದೆಲ್ಲ ಅವಮಾನಗಳು, ಸಂಕಟಗಳು, ನೋವುಗಳನ್ನೆಲ್ಲ ಇಟ್ಕೊಂಡು ಅಲ್ಲಿ ಹೆಂಗಿದ್ದಾರೆ ಇವಾಗ. ಆದಷ್ಟು ಬೇಗ ಆಚೆ ಬರ್ಬೇಕು. ಇದೆಲ್ಲ ಅನಿಸುತ್ತೆ ನಮಗೆ, ಪ್ರತಿನಿತ್ಯ ಅನಿಸುತ್ತೆ. ಪ್ರತಿನಿತ್ಯ ಇದು ಕನಸಾಗಿರ್ಬಾರ್ದ ಅನಿಸುತ್ತೆ. ನಿದ್ದೆ ಬರೋದು ಇಲ್ಲ. ಎಷ್ಟೋ ಸರಿ ನಿಮಗೆ ಡಿಸ್ಟರ್ಬ್ ಸ್ಲೀಪ್ ಥರ ಆಗ್ತಿರತ್ತೆ. ಅದು ಎಲ್ರಿಗೂ ಆಗ್ತಿದೆ ಅನಿಸುತ್ತೆ ನನಗೆ. ಎಲ್ಲ ಅಭಿಮಾನಿಗಳಿಗೂ, ಯಾರ್ಯಾರು ದರ್ಶನನ ಪ್ರೀತಿಸ್ತಾರೋ ಅವರೆಲ್ಲರಿಗೂ ಆಗಿದೆ ಇದು. ಈಗ ಇಷ್ಟೆಲ್ಲ ಆದರೂ ಕೂಡ ದರ್ಶನ್ ಅವ್ರಿಗೆ ಅಭಿಮಾನಿಗಳ ಕ್ರೇಜ್ ಇನ್ನೂ ಕಮ್ಮಿ ಆಗಿಲ್ಲ. ಯಾಕಂದರೆ ಮೊಬೈಲ್ ಕವರ್ಗಳಾಗಿರ್ಬೋದು, ಗಾಡಿಗಳಲ್ಲಿ ಅವರ ಒಂದು ಕೈದಿ ನಂಬರ್ ಏನಿದೆ 6106 ಅವುಗಳನ್ನೆಲ್ಲ ಹಾಕ್ಸ್ಕೊತಾ ಇದ್ದಾರೆ. ಅದ್ರ ಮೂಲಕ ಅಭಿಮಾನ ಮೆರಿತಾ ಇದ್ದಾರೆ. ಬಟ್ ಕೆಲವರು ಈ ಒಂದು ಘಟನೆ ಇದನ್ನು ಸಮರ್ಥಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಏನು ಹೇಳ್ತೀರಾ? ಇಲ್ಲಿ ನೀವು ಆ ನಂಬರ್ನ ಎಲ್ಲ ಹಾಕ್ಸ್ಕೊತಾ ಇದ್ದಾರೆ ಅಂತ ಹೇಳಿದ್ರಲ್ಲ, ಈಗ ನಿಮಗೆ ಗೊತ್ತು, ನಂಬರ್ ಎಲ್ಲರಿಗೂ ಗೊತ್ತೀಗ 6106 ಅನ್ನೋದು ಎಲ್ರಿಗೂ ಗೊತ್ತು. ಯಾಕೆ ಗೊತ್ತು? ಯಾರ್ದು ನಮ್ಗೆ ಯಾರಿಗೂ ಕೈದಿ ನಂಬರ್ಗಳು ಯಾರ್ದು ಗೊತ್ತಿಲ್ಲ. ಯಾವ ದೊಡ್ಡ ಎಲ್ಲ ಹೋಗಿದ್ದಾರೆ, ಪೊಲಿಟಿಷಿಯನ್ಸು ಎಂತೆಂಥವರೆಲ್ಲ ಹೋಗಿದ್ದಾರೆ, ಎಲ್ಲರಿಗೂ ಕೊಟ್ಟಿರ್ತಾರೆ. ಬಟ್ ನೋಬಡಿ ನೋಸ್. ಇದು ಆಚೆ ಬಂದಿರೋದು ಒಂದು, ಆಚೆ ಜನಕ್ಕೆ ಗೊತ್ತಾದ್ಮೇಲೆ ಅದ್ರ ಮೇಲೆ ಒಂಥರ ಬೇರೆ ಥರ ಅಟ್ಯಾಚ್ ಆಗಿಬಿಡ್ತಾರೆ. ಈಗ ದರ್ಶನ್ನ ನೋಡೋಕ್ಕಾಗ್ತಾ ಇಲ್ಲ, ಅವ್ರ ಜೊತೆ ಮಾತಾಡೋಕ್ಕಾಗ್ತಾ ಇಲ್ಲ, ಈ ಬೇರೆ ಏನು ವಿಷಯಗಳು ಗೊತ್ತಾಗ್ತಾ ಇಲ್ಲ, ಏನಾಗುತ್ತೋ ಏನೋ ಅಂತ ಆತಂಕ. ಈ ಥರ ಇದ್ದಾಗ ಒಂದೇ ಒಂದು ಅವ್ರಿಗೆ ಸಿಕ್ಕಿದ್ದು ದರ್ಶನ್ ಅವ್ರದ್ದು ಕೊಟ್ಟಿರೋಂಥ ಇವಾಗ ನಂಬರು, ಇದು ಅವ್ರ ನಂಬರು ಅನ್ನೋ ಆ ಪ್ರೀತಿ ಮತ್ತೆ ಹುಡ್ಕೊಂಬಿಡ್ತು ಎಲ್ಲ ಅಭಿಮಾನಿಗಳೇ. ಆ ಪ್ರೀತಿನಲ್ಲೇ ಅವ್ರಿಗೆ ತೋರಿಸ್ಕೋಬೇಕಲ್ಲ ಹೆಂಗಾರು. ಸೊ ಏನೋ ಮಾಡ್ತಿದ್ದಾರೆ, ಹಚ್ಚಿ ಹಾಕೊಳ್ತಿದ್ದಾರೆ, ಏನು ಸ್ಟಿಕ್ಕರ್ ಹಾಕೊಳ್ತಿದ್ದಾರೆ, ನಂಬರ್ಗಳನ್ನ ಎಲ್ಲ ಇಟ್ಕೊತಿದ್ದಾರೆ, ಹೆಂಗೋ ತೋರಿಸ್ತಾ ಇದ್ದಾರೆ. ಈ ರೀತಿಯಾಗಿ ನಮ್ಮ ಪ್ರೀತಿನ ತೋರಿಸ್ಬೇಕು ಅನ್ನೋಂಥದ್ದು. ಜೊತೆಯಲ್ಲಿ ಈಗ ನೋವಾಗೋದು ಏನು ವಿಷಯಕ್ಕೆ ಅಂದರೆ, ಇಷ್ಟೆಲ್ಲ ಮಾಡಿ, ಇಷ್ಟೆಲ್ಲ ಒದ್ದಾಡಿ, ಒಂದು ಅಷ್ಟು ದೊಡ್ಡ ಇದನ್ನು ಸಂಪಾದನೆ ಮಾಡಿ ಈಗ ಈ ಥರ ಆಗೋಯ್ತಲ್ಲ ಅಂತ. ಆ್ಯಂಡ್ ಸಿನಿಮಾಗಳು ಬಿಡಿ, ದರ್ಶನ್ ಅವ್ರನ್ನ ಮುಂಚೆ ಪ್ರೀತಿಸ್ತಾ ಇರೋರು ಈಗಲೂ ಪ್ರೀತಿಸ್ತಾರೆ, ಮುಂದೆನೂ ಪ್ರೀತಿಸ್ತಾರೆ. ಸಿನಿಮಾ ಹಿಟ್ ಆಗೋದು, ಅವ್ರು ಬಂದಮೇಲೆ ಸಿನಿಮಾ ಮಾಡಿದ್ರೆ ಹಿಟ್ ಆಗುತ್ತೋ ಇಲ್ವೋ ಅಂತ ಕ್ವಶನ್ಗಳನ್ನೂ ನೋಡಿದೆ ನಾನು. ಫೇಸ್ಬುಕ್ಕಲ್ಲೆಲ್ಲ ಹಾಕ್ತಾರೆ, ಅವ್ರು ಆಚೆ ಬಂದ ನಂತರ ಸಿನಿಮಾಗಳು ಹಿಟ್ ಆಗುತ್ತದೋ ಇಲ್ಲವೋ ಉತ್ತರಿಸಿ. ಯಾರನ್ನೇ ಕೇಳಿ ಹಿಟ್ ಆಗುತ್ತೆ. ಹಿಟ್ ಯಾಕಾಗತ್ತೆ ಹೇಳಿ? ಅದು ಸಂಪೂರ್ಣವಾಗಿ ಸಿನಿಮಾ. ಅದು ಸಿನಿಮಾ ಥರನೇ ಜನ ನೋಡೋದು. ಸಿನಿಮಾ ಚೆನ್ನಾಗಿದ್ದರೆ, ನಾನು ಚೆನ್ನಾಗಿಲ್ಲ ಅಂದ್ರೂ ಓಡ್ಬಿಡುತ್ತೆ ಅಂತ ಸಿನಿಮಾ ಚೆನ್ನಾಗಿದ್ದು ಅವ್ರು ಚೆನ್ನಾಗಿ ಆ್ಯಕ್ಟ್ ಮಾಡಿರ್ತಾರೆ, ಓಡತ್ತೆ. ಆದರೆ ಅದೀಗ ಅಪ್ರಸ್ತುತ. ಅವ್ರು ಆಚೆ ಬಂದು ಸಿನಿಮಾ ಓಡೋದು ಸೆಕೆಂಡ್ರಿ ಸರ್. ಫಸ್ಟು ಅವ್ರು ಆಚೆ ಬರಲಿ ಸರ್, ಅವ್ರ ಜೀವನ ಚೆನ್ನಾಗಾಗಲಿ ಸರ್, ಅವ್ರ ನೆಮ್ಮದಿ ಸಿಗಲಿ, ಅವರಿಗೆ ಖುಷಿ ಸಿಗಲಿ, ಅವ್ರ ಮನೆಯವ್ರಿಗೆಲ್ಲ ನೆಮ್ಮದಿ ಸಿಗಲಿ, ಅಮ್ಮಂಗೆ, ಅವ್ರ ತಮ್ಮಂಗೆ, ಮಗಂಗೆ, ವಿಜಯಲಕ್ಷ್ಮಿ ಅವ್ರಿಗೆ. ಇದು ಫಸ್ಟ್ ಬೇಕಾಗಿರೋದು. ಸಿನಿಮಾ ಆಗುತ್ತೆ ಸರ್, ಸಿನಿಮಾ ಆಮೇಲೆ ಬಂದ ಮೇಲಿನ ವಿಷಯ. ಫಸ್ಟು ಜೀವನ ಸರಿ ಇರಬೇಕಲ್ವ, ಜೀವನ ಚೆನ್ನಾಗಿರ್ಬೇಕು, ಕುಟುಂಬ ಚೆನ್ನಾಗಿರ್ಬೇಕು. ಸೊ ಇದನ್ನು ನಾವು ಬಯಸ್ತೀವಿ ಫಸ್ಟು. ಮೇಡಮ್, ಈಗ ದರ್ಶನ್ ಪರವಾಗಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನೀವು ಪೋಸ್ಟ್ ಹಾಕಿರ್ತಕ್ಕಂಥದ್ದು ಅಣ್ಣ ಅನ್ನೋ ಒಂದು ಪದಗಳನ್ನು ಬಳಸಿದ್ದೀರ. ಸಾಕಷ್ಟು, ಅಂದರೆ ನೀವು ಹತ್ತಿರದಿಂದ ನೋಡಿದವರು ದರ್ಶನ್ ಅವ್ರನ್ನ. ಸೊ ಈ ಒಂದು ಸಿಚುವೇಶನಲ್ಲಿ ಈ ಒಂದು ಪೋಸ್ಟ್ ಜೊತೆಗೆ ದರ್ಶನ್ ಅವ್ರನ್ನ ಈ ಸಿಚುವೇಶನಲ್ಲಿ ನೋಡೋಕ್ಕೆ ಹೇಗೆ ಅನಿಸುತ್ತೆ? ದರ್ಶನ್ ಅಣ್ಣನ ಈ ರೀತಿ ನೋಡೋದಕ್ಕೆ ಯಾರಿಗೂ ಇಷ್ಟ ಇಲ್ಲ. ನಮ್ಮ ಅಭಿಮಾನಿಗಳು ಬಿಟ್ಬಿಡಿ, ಯಾರಿಗೂ ಇಷ್ಟ ಆಗಲ್ಲ. ಅಭಿಮಾನಿಗಳು ಅಲ್ಲದೆ ಹೋದರೂ ಕನ್ನಡ ಸಿನಿಮಾ ನೋಡೋರನ್ನ ಅಥವಾ ಅವ್ರಿಗೆ ಗೊತ್ತಿರೋರ್ಗೂ ಯಾರಿಗೂ ಇಷ್ಟ ಆಗಲ್ಲ. ಆ್ಯಂಡ್ ನೀವು ಕೇಳ್ದಂಗೆ ಇವಾಗ ಅವರ ಒಂದು ಮುಂಚೆ ನಾವು ಗೊತ್ತಿರೋ ಹಾಗೆ ತುಂಬ ಏನು ನಾವು ಮೀಟ್ ಮಾಡ್ತಾ ಇರಲಿಲ್ಲ. ಏನು ಅವಾಗವಾಗ ಸಿಗ್ತಾ ಇದ್ವಿ ಅಥವಾ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಟ್ಟಿದ್ವಿ ಅಂತಲೂ ಏನಿಲ್ಲ. ಒಬ್ಬ ಮನುಷ್ಯನನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ 1 ನಿಮಿಷ ಸಾಕು. ಇನ್ನು ನಿಮ್ಮ ಎದುರುಗಡೆ ಒಬ್ಬರು ಬಂದು ನಿಮ್ಮನ್ನು ಮಾತಾಡ್ಸೋದು ಕೂಡಲೇ ನಿಮಗೆ ಒಂದು ಆಪ್ತತೆ, ಅವರೆಲ್ಲ ಒಂದು ಪಾಸಿಟಿವ್ ವೈಬ್ಸು ನಿಮಗೆ ಬರುತ್ತೆ. ನಿಮ್ಗೆ ಅನಿಸುತ್ತೆ, ಒಳ್ಳೆ ಮನುಷ್ಯಪ್ಪ, ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು ನಮ್ಮನ್ನ, ಏನು ಹಮ್ಮು ಬಿಮ್ಮು ಏನೂ ಇಲ್ಲ ಅಂತ ನಿಮ್ಗೆ ಅನಿಸುತ್ತೆ. ಇಲ್ಲ ಸುಮ್ಮನೆ ನೀವು ಏನೋ ಮಾತಾಡ್ಸಿದ್ರೆ ನಿಮ್ಗೇನು ಅನಿಸಲ್ಲ. ನೀವು ಒಬ್ಬರು ವ್ಯಕ್ತಿನ ಮೀಟ್ ಮಾಡಿದ್ರಿ ಅಥವಾ ಒಬ್ಬ ಹೀರೋನ ಮೀಟ್ ಮಾಡಿದ್ರಿ ಅಷ್ಟೇ. ಸೊ ನಿಮ್ಗೆ ಆ ಭಾವನೆನ ಅವ್ರು ಪ್ರತಿಯೊಬ್ಬರಿಗೂ ತಂದು ಕೊಟ್ಟಿದ್ದಾರೆ. ಅಷ್ಟು ಜನ ಬರ್ಡನಲ್ಲಿ ಯಾಕ್ರಿ ಹೋಗ್ತಾರೆ? ಅವ್ರು ಏನು ಮಾತಾಡ್ಸೋಕ್ಕಾಗಲ್ಲ, ಟೈಮ್ ಇರಲ್ಲ. ಬರೀ ಹಿಂಗೆ ಕೈ ಕುಲುಕ್
ಪಕ್ಕಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ. ಏನಿದು ಪ್ರೀತಿ? ಏನೋ ಇದೆ ಅಲ್ವಾ ಅವರಲ್ಲಿ, ಪ್ರೀತಿ ಇದೆ, ವ್ಯಕ್ತಿತ್ವ ಇದೆ, ವಿನಯತೆ ಇದೆ. ಅಷ್ಟು ದೊಡ್ಡ ವ್ಯಕ್ತಿ ಆದರೂ ನಮ್ಮ ಫ್ರೆಂಡ್ ಒಬ್ಬರು ಹೇಳ್ತಾ ಇದ್ರು, ಏನ್ರಿ ಅವ್ರು ಕನಕಪುರದ ಹತ್ರ ಅವ್ರದ್ದು ಒಂದು ತೋಟ ಇದೆ, ಅವ್ರು ಹೇಳ್ತಾ ಇದ್ರು ದರ್ಶನ್ ಅವ್ರನ್ನ ಅಲ್ಲಿ ಯಾರೋ ಕರ್ಕೊಂಬಂದ್ಬಿಟ್ಟು ಮೀಟ್ ಮಾಡಿಸಿದ್ರು. ಅವರಲ್ಲಿ ಯಾವುದೋ ಒಂದು ಶೂಟಿಂಗೋ ಏನಕ್ಕೋ ಬಂದಿದ್ರು, ನಮ್ಮ ತೋಟದ ಹತ್ರನೇ ಸಿಕ್ಕಿದ್ರು. ಬಂದ ಕೂಡಲೇ ಏನ್ರಿ ಅವ್ರು ಫುಲ್ ಹಿಂಗೆ ಬಗ್ಬಿಟ್ಟು ಹಿಂಗೆ ಮಾತಾಡ್ತಾರೆ. ಇದು ಎಲ್ಲರಿಗೂ ಬಗ್ಗಕ್ಕಾಗಲ್ಲ ಸರ್, ಎಲ್ಲರೂ ಬಗ್ಗಲ್ಲ. ಬಗ್ಗದು ಅಂತಂದರೆ ಸುಮ್ಮನೆ ಬಾಡಿ ಬೆಂಡ್ ಮಾಡೋದಲ್ಲ, ಅದು ನಿಮ್ಮ ಸಮಕ್ಕೆ ಬಂದು ನಿಮ್ಮ ಪ್ರೀತಿಯನ್ನು ಪಡೆಯೋಂಥ ಥರ ಮಾತಾಡೋದದು. ಅದನ್ನು ಯಾವತ್ತಿಗೂ ನಾವು ಮರೆಯೋಕ್ಕಾಗಲ್ಲ. ಸೊ ಅವ್ರನ್ನ ನಾನು ನೋಡಿರೋದು ಹಾರ್ಡ್ಲಿ ನಾನೊಂದು 10-12 ಸರಿ ಸಿಕ್ಕಿರ್ಬೋದೇನೋ, ಹೆಚ್ಚಂದರೆ 15 ಸಲ. ಈ ಇಷ್ಟು ವರ್ಷಗಳಲ್ಲಿ ವರ್ಷಕ್ಕೊಮ್ಮೆ ಅಷ್ಟೇ ಸಿಗ್ತಾ ಇದ್ದು. ಕೆಲವು ವರ್ಷಗಳಲ್ಲಂತೂ ಬರ್ಡೇಗೆ ಹೋದರೆ ನೆಕ್ಸ್ಟ್ ಬರ್ಡೇಗೆ ಹೋಗ್ತಾ ಇದ್ದಿದ್ದು. ಸೊ ಆದ್ರೂ ಅವರಲ್ಲಿರೋ ಆಪ್ತತೆ, ಆ ಪ್ರೀತಿ, ಆ ಗೌರವ ಯಾವತ್ತಿಗೂ ಕಮ್ಮಿ ಆಗಿಲ್ಲ, ಜಾಸ್ತಿನೇ ಆಗ್ತಾಯಿತ್ತು. ನನ್ನ ಮಕ್ಕಳು ಫಸ್ಟ್ ಟೈಮು ನೋಡೋಕ್ಕೆ ಅಂದ್ಬಿಟ್ಟು ಬರ್ಡೇಗೆ ಒಂದ್ಸರಿ ಬಂದು, ನಿಮ್ಗೆ ಗೊತ್ತು ಹೆಂಗಿರೋ ಜನ ಅಂತ, ಗಾಡಿ ಎಲ್ಲೋ ನಿಲ್ಲಿಸ್ಬಿಟ್ಟು ನಾವು ನಡ್ಕೊಂಬರ್ತಾಯಿದ್ವಿ. ನಾನು, ನನ್ನ 2 ಮಕ್ಕಳು, ನನ್ನ ಹಸ್ಬೆಂಡು ಮತ್ತು ನನ್ನ ಮಗನ ಫ್ರೆಂಡು ದರ್ಶನ್ ಅಭಿಮಾನಿ. ಸೊ ಬಂದಿದ್ದರು ಅವರು. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಾಪಸ್ ಮಧ್ಯೆ ಗ್ಯಾಪು ಹೋಗಿ ಮತ್ತೆ ವಾಪಸ್ ಬರ್ತಾಯಿದ್ರು ಮನೆ ಕಡೆಗೆ. ಕಾರ್ ನಿಲ್ಲಿಸ್ಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಾಯಿದ್ರು ಒಬ್ಬರು, ಅವ್ರ ಗೊತ್ತಿರೋರೇನೆ. ಅವ್ರಿಗೆ ಬೈದರು ಕರೆದು. ಅದೇ ನೀವು ಹೇಳಿದ್ರಲ್ಲ, ಪ್ರೀತಿಲಿ ಬೈಯೋದು, ಸಿಡ್ಕೋದು ಯಾವ ಥರ ಅಂತಲೂ ನೋಡಿದ್ದೀವಿ. ಯಾಕೆಂದ್ರೆ ಪ್ರೀತಿನೇ ಇರುತ್ತೆ ಅದರಲ್ಲಿ. ಏನೋ ಹಿಂಗೆ ಕರ್ಕೊಂಬರ್ತಾ ಇದೆಯಾ, ಆ ಕಡೆಯಿಂದ ಕರ್ಕೊಂಬರೋದಲ್ವ, ಇಷ್ಟು ಥರ ನಡ್ಸ್ಕೊಂಬರ್ತಾ ಇದೆಯಾ ನೀನು, ಅವ್ರನ್ನ ಕರ್ಕೊಂಬ ಈ ಕಡೆ ಸೈಡಿಂದ ಅಂತ ಬೈದ್ಬಿಟ್ಟು ಹೋದ್ರು. ಅಷ್ಟರಲ್ಲೇ ನನ್ನ ಮಕ್ಕಳು ಫ್ಯಾನ್ ಆಗ್ಬಿಟ್ರು ಅವ್ರಿಗೆ. ಏನಮ್ಮ ಹೀಸ್ ಬಿಗ್ ಸ್ಟಾರ್. ಅವ್ರು ನೋಡೋದಕ್ಕೆ ಇರಲಿ, ಸುಮ್ಮನೆ ಪ್ರೋಗ್ರಾಮಲ್ಲ ಅಷ್ಟು ದೂರದಲ್ಲಿರೋ ನೋಡೋಕ್ಕೆ ಎಷ್ಟು ಜನ ಬರ್ತಾರೆ. ಅವ್ರಿಗೇನಮ್ಮ ಕಾರ್ ನಿಲ್ಲಿಸ್ಬಿಟ್ಟು ಗ್ಲಾಸ್ ಇಡಿಸ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬೇಕು ಅಂತ. ನಾವು ನಡ್ಕೊಂಡು ಹೋಗೋದನ್ನ ನೋಡಿ ಸುಮ್ಮನೆ ಹೋಗ್ಬೋದಿತ್ತಲ್ಲ, ಎಷ್ಟೋ ಜನ ಬರ್ತಿರ್ತಾರೆ. ಸೊ ಆ ರೀತಿಯಾದಂಥ ಗುಣ ಏನಿದೆಯಲ್ಲ, ಅದರಿಂದನೇ ನಮಗೆ ಅವ್ರ ಹತ್ರ ಆಗ್ತಾ ಬಂದಿತ್ತು. ಸೊ ಇನ್ನೊಂದು ವಿಷಯ ಹೇಳ್ತೀನಿ, ದುಡ್ಡು, ಹಣದ ಹಿಂದೆ ಹೋಗೋರು ತುಂಬ ಜನ ಇದ್ದಾರೆ. ನಾನು ನೋಡ್ದಂಗೆ ನನ್ನ ಒಂದು ಫಂಕ್ಷನ್ಗೆ ಅವ್ರನ್ನ ಕರೆದಿದ್ದೆ. ಆ ಟೈಮಲ್ಲಿ ಅವರು ಸಿಕ್ಕಾಪಟ್ಟೆ ತೊಗೊತಾಯಿದ್ರು ಪ್ರೋಗ್ರಾಮ್ ಕಮರ್ಷಿಯಲ್ ಆಗಿ. ಸೊ ನನಗೆ ಫಸ್ಟ್ ಕೇಳಿದ್ದೇನೆ, ಯಾವತ್ತಮ್ಮ, ಯಾವ ಡೇಟು ಅಂತ. ಅದು ದಿನಕರಣ ಅವ್ರ ಹತ್ರ ಕಾಲ್ ಮಾಡಿಸಿ ನಾನು ಅವ್ರಿಗೆ ಹೇಳಿ ಡೇಟ್ ಬ್ಲಾಕ್ ಮಾಡಿದ್ದು. ಅದು ಯಾವತ್ತಿತ್ತು ಚೆನ್ನಾಗಿ ಜ್ಞಾಪಕ, ಫೆಬ್ರವರಿ 14. ನಮ್ಗೆ ಪ್ರೇಮಾಯ ನಮಃ ಅಂತ ನಂದು ಆಲ್ಬಮ್, ಅದು ಫಸ್ಟು ವಿದೇಶದಲ್ಲಿ ಮಾಡಿದ್ದು. ಸೊ ಕನ್ನಡದ ಒಂದು ಹಿಸ್ಟ್ರಿ ಕ್ರಿಯೇಟ್ ಆಗ್ತಾಯಿದೆ, ಅದು ಇವರೇ ಲಾಂಚ್ ಮಾಡಬೇಕು ಅಂತ ನಾನು ಕೇಳಿದಾಯ್ತು. ಅವರು 14th ಇದಲ್ವಾ ವ್ಯಾಲೆಂಟೈನ್ಸ್ ಡೇ, ಇವು ಹೆಂಗೆ ವಿಜಿನ ಅಷ್ಟೇ ಇದು ಮಾಡಿಬಿಡ್ತಾರಂತ ತಮಾಷೆ ಮಾಡಿ, ಆದರೂ ಒಪ್ಕೊಂಡಿದ್ರು. 14th ಒಪ್ಕೊಂಡಿದ್ರು, 16th ಅವ್ರ ಬರ್ಡೇ. ಅದೇನೋ ಆಗಿ ಫಾರ್ ಸಮ್ ರೀಸನ್ ನಮಗೆ ವೆನ್ಯೂದೇನೋ ಪ್ರಾಬ್ಲಮ್ ಆಗಿಬಿಟ್ಟು March 4th ಹೊರಟೋಯ್ತು. ನಾನು ಎಷ್ಟು ಭಯದಲ್ಲಿ ಫೋನ್ ಮಾಡಿ ಅವ್ರು ಕೇಳಿದೆ, March 4th ಆಗ್ಬಿಟ್ಟಿದೆ. ದಿನಕರ್ ಅವ್ರಿಗೆ ಕಾಲ್ ಮಾಡಿದೆ, ಏನು ಮಾಡೋದು, ನಾನು ಕೇಳ್ತೀನಮ್ಮ, ನೋಡೋಣ, ಇರಿಯಮ್ಮ ನೋಡೋಣ ಅಂತ. ಸೊ ಕೇಳ್ಬಿಟ್ಟು ಮತ್ತೆ ಇನ್ನೊಂದು ಡೇಟ್ ಕೊಟ್ಟರು. ಕ್ಯಾನ್ ಯು ಬಿಲೀವ್? ಯಾವ್ದು ನಮ್ದು ಏನೂ ಅಲ್ಲ ರೀ, ಅದೊಂದು ಪ್ರೋಗ್ರಾಮ್ ಏನೂ ಅಲ್ಲ. ಆ್ಯಂಡ್ ಆ ದಿನಾನೇ ಕಲರ್ಸ್ ಟಿವಿದು ಲಾಂಚ್ ಇತ್ತು. ಹಿ ವಾಸ್ ದ ಚೀಫ್ ಗೆಸ್ಟ್. ಫಸ್ಟ್ ನಮ್ಮ ಪ್ರೋಗ್ರಾಮಿಗೆ ಬಂದು ಇಲ್ಲಿ ಇದು CD ರಿಲೀಸ್ ಮಾಡಿ ಇಲ್ಲಿಂದ ಮತ್ತೆ ಅಲ್ಲಿ ಹೋದರು. ಯು ಕ್ಯಾನ್ ಸಿ ನಿಮಗೆ ಅಂದರೆ ದಾಖಲೆನೇ ಇದೆ ಅದು. ಇಲ್ಲಿ ಮುಗಿಸ್ಕೊಂಡು ಅಲ್ಲೋದ್ರು. ರವಿ ಸರ್ ಅಲ್ಲಿದ್ದರು, ರವಿ ಸರ್ ಅವರೆಲ್ಲ ವೆಯ್ಟ್ ಮಾಡ್ತಿದ್ರು. ಇಲ್ಲಿ ಮುಗಿಸ್ಕೊಂಡು ಕಾರ್ಯಕ್ರಮ ಅಲ್ಲೋದ್ರು. ಸೋ ಮೆನಿ ಪೀಪಲ್ ಆಸ್ಕ್ಡ್ ಮೀ, ಎಷ್ಟು ದುಡ್ಡು ಕೊಟ್ರಿ ಅಂತ. ನಾನು ಹೇಳಿದ್ರು ನಂಬಿಲ್ಲ, ಎಷ್ಟೊಂದು ಜನ ನಂಬಿಲ್ಲ. ಹಾಗೆ ಬಂದ್ಬಿಡ್ತಾರಾ? ಪ್ರೀತಿಗೆ ಬಂದಿತ್ತು. ಅದು ತುಂಬ ನಾವೇನು ಆಪ್ತರಲ್ಲ, ಆ ಪ್ರೀತಿ, ಆ ವಿಶ್ವಾಸ ನೀವು ನೋಡಿದರೆ ಎಷ್ಟು ಜನಕ್ಕೆ ಅವ್ರು ಸಪೋರ್ಟ್ ಮಾಡ್ತಾರೆ, ಎಷ್ಟು ಜನ ಆಲ್ಬಮ್ ರಿಲೀಸ್ ಮಾಡ್ತಾರೆ, ಎಷ್ಟು ಆಡಿಯೋ ರಿಲೀಸ್ಗೆ ಹೋಗ್ತಾರೆ, ಎಷ್ಟು ಸಿನಿಮಾ ಮುಹೂರ್ತಕ್ಕೆ ಹೋಗ್ತಾರೆ, ಎಲ್ಲರೂ ದುಡ್ಡು ತೊಗೊತಾ ಇದ್ದಾರೆ. ಇವೆಲ್ಲ ಏನಂದರೆ ಈ ಒಂದು ಘಟನೆಗೆ ಇದಕ್ಕಿಂತ ಮುಂಚೆ ಒಂದ್ಸರಿ ಥಿಂಕ್ ಮಾಡಬೇಕಾಯ್ತು. ಕರೆಕ್ಟ್. ಅದೇ ನೀವು ಈಗ ನಮಗೆ ಈಗ ಏನು ಅನ್ಸುತ್ತೆ ಗೊತ್ತಾ, ಇದಕ್ಕೆ ಆನ್ಸರ್ ಅವರೇ ಹೇಳಬೇಕಾಗಿರೋದು. ಪ್ಲಸ್ ಇದು ಏನಾಗಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ, ಏನಕ್ಕಾಯ್ತು ಗೊತ್ತಿಲ್ಲ. ಯಾಕೆ ಅಲ್ಲಿ ಹೋಗಿದ್ರೆ ಏನಾಯಿತು, ಏನು, ಯಾರ ಕಾರಣ, ಇವೆಲ್ಲ ಇನ್ವೆಸ್ಟಿಗೇಷನ್ ಮುಖಾಂತರನೇ ಹೊರಗೆ ಬರಬೇಕು. ಆಮೇಲೆ ನನಗೂ ಗೊತ್ತಾಗೋದು, ನಿಮಗೂ ಗೊತ್ತಾಗೋದು. ಸೊ ಇವಾಗ ಏನು ನಮ್ಗೊಂಚೂರು ಟಿ ವಿನಲ್ಲಿ ಏನೇನು ಬರ್ತಾ ಇದೆಯೋ ಅದನ್ನ ನೋಡಿ ತಿಳ್ಕೊತಿದ್ವಿ ಹೊರತು
ಖಂಡಿತವಾಗ್ಲೂ ಅವ್ರು ಆ ಪ್ರಕರಣದಲ್ಲಿ ಭಾಗಿಯಾಗಿರಲ್ಲ ಅನ್ನೋದೇ ನಮ್ಮೆಲ್ಲರ ಭಾವನೆ. ಭಾಗಿಯಾಗಿರೋದು ಬೇಡ ಅಂತ ನಾವು ದೇವ್ರನ್ನ ಕೇಳ್ಕೊಳ್ತೀವಿ. ಆದಷ್ಟು ಬೇಗ ಹೊರಗಡೆ ಬರಲಿ, ಸಿನಿಮಾ ಮಾಡಲಿ, ಕನ್ನಡ ಇಂಡಸ್ಟ್ರಿ ಇರ್ಬೋದು, ನಮ್ಮಂಥ ಎಷ್ಟೋ ಜನ ಅಭಿಮಾನಿಗಳು ಏನಿದ್ದೀವಲ್ಲ, ನಮ್ಮನ್ನು ರನ್ಸಕ್ಕೆ ಮತ್ತೆ ಅವ್ರು ಬರಲಿ ಅಂತ ಕೇಳ್ಕೊಳ್ತೀವಿ. ಆ್ಯಂಡ್ ಸೋಷಿಯಲ್ ಕಾಸ್ ಎಷ್ಟು ಕೆಲಸ ಮಾಡಿದ್ದಾರೆ ನಿಮಗೆ ಗೊತ್ತು, ಅದನ್ನು ಮುಂದುವರಿಸ್ಬೇಕು, ಇನ್ನೂ ಜಾಸ್ತಿ ಮಾಡ್ತಾರೆ ನೋಡಿ. ಮೇಡಮ್, ಈಗ ಒಂದೇ ಮಾತಲ್ಲಿ ಹೇಳೋದಾದ್ರೆ ರೇಣುಕಾಸ್ವಾಮಿ ಕುಟುಂಬ, ಈಗ ಅವ್ರ ಕುಟುಂಬಸ್ಥರ ಕಣ್ಣೀರು, ಅವರು ಬೀದಿಗೆ ಬಂದಿರ್ತಕ್ಕಂಥದ್ದು, ಯಾಕಂದ್ರೆ ಇರ್ತಕ್ಕಂಥ ಮಗನ್ನ ಕಳ್ಕೊಂಡು ಈಗ ಅವರು ಬೀದಿಗೆ ಬಂದಿದ್ರು, ಅದ್ರ ಬಗ್ಗೆ ಹೇಳೋದು ತುಂಬಾ ಬೇಜಾರಿದೆ. ಇದು ರೇಣುಕಾಸ್ವಾಮಿ ಅವರ ಕುಟುಂಬ ಏನಿವತ್ತು ನೋವು ಅನುಭವಿಸ್ತಾ ಇದೆ, ಪ್ಲಸ್ ಅವ್ರ ವೈಫು, ಇನ್ನೂ ಪ್ರಪಂಚನೇ ನೋಡದೇ ಇರೋಂಥ ಮಗು ಇರ್ಬೋದು. ಯಾರಿಗೆ ಬೇಜಾರಾಗಲ್ಲ ಸರ್, ಯಾರಿಗೆ ಬೇಜಾರಾಗಲ್ಲ ಹೇಳಿ. ಆ್ಯಂಡ್ ಅವ್ರ ಜೊತೆಯಲ್ಲಿ ಈಗ ಸುಮಾರು ಜನ ಯಾರ್ಯಾರು ಇವಾಗ ಅರೆಸ್ಟ್ ಆಗಿದ್ದಾರೆ, ಅವರಲ್ಲೂ ಎಷ್ಟೊಂದು ಜನ ಬಡವರೇ ಇರೋದು, ಎಷ್ಟೊಂದು ಜನ ಒಬ್ಬೊಬ್ಬರೇ ದಿಕ್ಕಿರೋದು, ಮನೆಗೆ ಅವರೇ ದುಡಿಬೇಕು, ಅವರೇ ಕೊಡಬೇಕು, ಆರೋಗ್ಯ ಸರಿ ಇಲ್ದಿರೋಂಥ ಪೇರೆಂಟ್ಸ್ ಇದ್ದಾರೆ, ಅಕ್ಕ ತಂಗಿರಿದ್ದಾರೆ, ಮಕ್ಕಳೆಲ್ಲ ಇರೋಂಥವ್ರು ಇದ್ದಾರೆ. ಒಬ್ಬೊಬ್ರದ್ದು ಒಂಥರ ಪ್ರಾಬ್ಲಮ್ಸ್ ಇದೆ. ಸೊ ಎಲ್ಲರ ಮನೆಯಲ್ಲೂ ಅವ್ರವ್ರ ಮನೆಯವರು ತುಂಬಾ ಒದ್ದಾಡ್ತಾ ಇದ್ದಾರೆ. ಮೇಜರ್ ಇದರಲ್ಲಿ ನೋವು ತಿಂತಾ ಇರೋರು ರೇಣುಕಾಸ್ವಾಮಿ. ಅವ್ರ ಕುಟುಂಬಕ್ಕೆ ಡೆಫಿನೆಟಾಗಿ ಎಲ್ಲರೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೇಬೇಕು. ನಾನು ಇವ್ರ ಥರದ ಯಾರೇ ಇರ್ಬೋದು, ರೇಣುಕಾಸ್ವಾಮಿ ಥರ ಸುಮಾರು ಜನ ಇರ್ಬೋದು, ಅವರೆಲ್ಲರ ಜೊತೆನೂ ನಾವು ನಿಂತ್ಕೋಬೇಕಾಗತ್ತೆ. ರೇಣುಕಾಸ್ವಾಮಿ ಈಗ ನಮ್ಗೆ ಗೊತ್ತಾಗ್ತಾ ಇದೆ, ಎಷ್ಟೊಂದು ಜನ ನಮ್ಗೆ ಗೊತ್ತೇ ಆಗಲ್ಲ, ಬೆಳಕಿಗೆ ಬರಲ್ಲ, ಬಿಕಾಸ್ ದರ್ಶನ್ ಈಸ್ ಇನ್ವಾಲ್ವ್ಡ್ ಇನ್ ದಿಸ್ ಅಂತ. ಎಲ್ಲರೂ ದರ್ಶನ್ ಹೆಸರು ಇನ್ವಾಲ್ವ್ ಆಗಿದೆ ಈ ಪ್ರಕರಣದಲ್ಲಿ ಅಂತ ನಾವು ಅವ್ರ ಬಗ್ಗೆ ಕೇರ್ ಮಾಡ್ತಾ ಇದ್ದೀವಿ. ಎಷ್ಟು ಜನ ಈ ಥರ ಎಷ್ಟೋ ಕೊಲೆಗಳಾಗ್ತಾ ಇರುತ್ತೆ, ಎಷ್ಟೋ ಆಕ್ಸಿಡೆಂಟ್ಸ್ ಆಗ್ತಾ ಇರುತ್ತೆ. ಎಲ್ಲದ್ರ ಜೊತೆನೂ ನಾವು ಅಭಿಮಾನಿಗಳು ನಿಂತ್ಕೋಬೇಕು. ದರ್ಶನ್ ಅಭಿಮಾನಿಗಳು ಅಂತಂದರೆ ಎಲ್ಲ ರೀತಿಯಾದಂಥ ಈ ರೀತಿಯಾದಂಥ ಕೆಲಸಗಳು ಆದಾಗ ಅವ್ರ ಜೊತೆಯಲ್ಲಿ ನಿಂತ್ಕೋಬೇಕಾಗಿರೋದು ಎಲ್ಲ ಅಭಿಮಾನಿಗಳ ಧರ್ಮನೇ. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಥ್ಯಾಂಕ್ ಯು. ಇಷ್ಟೊತ್ತು ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಂಡ್ರಿ, ದರ್ಶನ್ ಅವ್ರ ಬಗ್ಗೆ ಅಭಿಮಾನದಿಂದ ಒಂದು ಪೋಸ್ಟನ್ನು ಹಾಕಿದ್ರಿ. ಥ್ಯಾಂಕ್ ಯು ಮೇಡಮ್. ಇದಿಷ್ಟು ನಟ ದರ್ಶನ್ ಅವರ ಅಭಿಮಾನಿ ಮತ್ತು ಗಾಯಕಿಯಾದಂತಹ ಡಾಕ್ಟರ್ ಶಮಿತಾ ಮಲ್ನಾಡ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸುಹಾಸ್ ಜೊತೆ ಧನು ಎಲ್ಗಾಜ್, ಪಬ್ಲಿಕ್ ಟಿವಿ, ಬೆಂಗಳೂರು.